ಶಾಂತಿ. ಓಂ ಶಾಂತಿ. ಬಾಬಾ ಅವರು ಕೇಳ್ತಿದ್ದಾರೆ, ಭೂಲ್ ಭುಲೈಯ ಕೆ ಖೇಲ್ ಮೇ ಆಕರ್ ಸಬ್ ಕುಚ್ ಭೂಲ್ ಗए, ಕ್ಯಾ 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 ಭೂಲ್ ಗए. ಇದು ಭೂಲ್ ಭುಲೈಯ ಕೇಲ್ ಗೊತ್ತಲ್ವಾ? ಒಂದ್ಸಾರಿ ಎಂಟ್ರಾದ್ಮೇಲೆ ಎಲ್ಲ ಆಚೆ ಹೋಗ್ಬೇಕಂತ ಗೊತ್ತಾಗಲ್ಲ. इस भूल भुलैया के खेल में ऐसे फंस गए, फिर वापस जाने का रास्ता पता नहीं पड़ता है. इसीलिए उसको भूल भुलैया का खेल कहते. तो बाबा कहते यहाँ भी हम लोग सृष्टि में आकर के ऐसे फंस गए जो घर का रास्ता भूल गए, बाप को भी भूल गए, अपने आप को भी भूल गए. ನಾವು ಬಂದು ಹೆಂಗೆ ಸಿಕ್ಕಾಕೊಂಡ್ಬಿಟ್ವಿ ಇಲ್ಲಿ ಅಂದರೆ, ಬರೀ ಪಾರ್ಟ್ ಮಾಡಕ್ಕೆ ಬಂದಿದ್ದು. ಮನೆಯ ಮಾರ್ಗ, ತನ್ನನ್ನು ಮರೆತ್ವಿ, ಬಾಬನನ್ನು ಮರೆತ್ವಿ, ಎಲ್ಲ ಮರೆತ್ವಿ. ಮೇಯ್ನ್ ಮನೆ ಮರ್ತಿರೋದ್ರಿಂದ ಮನೆಯಿಂದ ನಾನು ಬಂದೆ, ನಾನು ಯಾರು, ನನ್ನ ಆತ್ಮ ಎಲ್ಲ ಮರ್ತೋಯ್ತು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಪುನಃ ನಾನು ಬಂದಿದ್ದೀನಿ ನಿಮ್ಮೆಲ್ಲರಿಗೆ ಮಾರ್ಗವನ್ನು ಹೇಳ್ಬಿಟ್ಟು ವಾಪಸ್ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ, ಇಲ್ಲೇ ಬಿಟ್ಟು ಹೋಗೋಕ್ಕೋಸ್ಕರ ಬಂದಿಲ್ಲ ಅಂತಿದ್ದಾರೆ. ಸೊ ನೀವೆಲ್ಲ ರೆಡಿ ಆಗಬೇಕಾಗಿದೆ ವಾಪಸ್ ಹೊರಡ್ಲಿಕ್ಕೋಸ್ಕರ. मीठे बच्चे, तुम्हें एक बाप से एक मत मिलती है जिसे अद्वैत मत कहते हैं. इसी अद्वैत मत से तुम्हें देवता बनना है. ಮಧುರವಾದಂತಹ ಮಕ್ಕಳೇ, ನೀವು ಒಬ್ಬ ತಂದೆಯಿಂದ ನಿಮಗೇನು ಮತ ಸಿಗುತ್ತೆ, ಅದು ಈ ಟೈಮಲ್ಲೇ ಸಿಗೋದು. ಯಾವುದನ್ನು ಅದ್ವೈತ ಮತ ಅಂದರೆ ಇನ್ನೊಂದಿಲ್ಲ, ಮಿಕ್ಸ್ ಇಲ್ಲ, ಅದರಲ್ಲಿ ಒಬ್ಬರದೇ ಒಬ್ಬ ತಂದೆ ಪರಮಾತ್ಮನ ಮತ. ಯಾವ ಮತದಿಂದ ನೀವು ಮನುಷ್ಯರಿಂದ ದೇವತೆಗಳಾಗ್ತೀರ ಅಂದರೆ, ತಂದೆ ಒಬ್ಬನ ಮತದಲ್ಲಿ ಇವನ್ ನಿಮ್ಮ ಮನ್ಮತ ಮಿಕ್ಸ್ ಆಯ್ತಂದ್ರೂ, ಬೇರೆಯವ್ರ ಪ್ರಭಾವ ಮಿಕ್ಸ್ ಆಯ್ತಂದ್ರೂ ನಾವು ಸಂಪೂರ್ಣ ದೇವತೆಗಳಾಗೋದ್ರಲ್ಲಿ ಏರುಪೇರಾಗ್ಬಿಡ್ತೀವಿ. ಅಟೆನ್ಷನ್ ಪ್ಲೀಸ್. ಯಾಕೆ ಅದ್ವೈತ ಮತ ಅಂತ ಹೇಳ್ತಾರೆ? ಅದ್ವೈತ ಮತ ಅಂದರೆ ಒಂದು ಮತದ ಮೇಲೆ ನಡೆದ್ರೇನೆ, ಒಂದು ಮತದ ಪ್ರಭಾವದಲ್ಲಿದ್ರೇನೆ, ಸತ್ಯ ತಂದೆ ಅಂದರೆ ಸತ್ಯವಾಗಿದ್ರೇನೆ, ಸತ್ಯ ಮತದ ಮೇಲಿದ್ರೇನೆ ನಮ್ಮ ಉದ್ಧಾರ, ನಮ್ಮ ಸದ್ಗತಿ. ಇಲ್ಲ ಅಂದರೆ ಪಾಪದ ಮೇಲೆ ಪಾಪ, ಪಾಪದ ಮೇಲೆ ಪಾಪ. ಸತ್ಯತೆ ಇಲ್ಲ ಅಂದರೆ ಪವಿತ್ರತೆ ಇಲ್ಲ, ಜೀವನ ಪ್ರಯೋಜನ ಇಲ್ಲ. मनुष्य इस भूल भुलैया के खेल में सबसे मुख्य बात कौन सी भूल गए. ಮನುಷ್ಯರು ಈ ಭೂಲ್ ಭುಲಯ್ಯ ಮರ್ತೋಗುವ ಆಟದಲ್ಲಿ ಮುಖ್ಯ ಮಾತು ಯಾವುದನ್ನು ಎಲ್ಲರೂ ಮರ್ತೋಗ್ಬಿಟ್ರು, ಇಡೀ ಮನುಷ್ಯರು. ಹಮಾರಾ ಘರ್ ಕಹಾ ಹೈ ಉಸ್ಕಾ ರಾಸ್ತಾ ಹಿ ಇಸ್ ಖೇಲ್ ಮೇ ಆಕರ್ ಭೂಲ್ ಗಯೆ. पता ही नहीं कि घर कब जाना है और कैसे जाना है. अभी बाप आए हैं तुम सबको साथ ले जाने. तुम्हारा अभी पुरुषार्थ है वाणी से परे स्वीट होम जाने का. ನಮ್ಮ ಮನೆ ಎಲ್ಲಿದೆ ಅದರ ಮಾರ್ಗ ಇಲ್ಲಿ ಆತ್ಮ ಪಾಠ ಮಾಡಕ್ಕೆ ಬಂದೆಲ್ಲ ಮರ್ತು ಹೋಗ್ಬಿಡ್ತು. ಗೊತ್ತೇ ಆಗಲಿಲ್ಲ ಮನೆಗೆ ಯಾವಾಗ ಹೋಗ್ಬೇಕು, ಹೆಂಗೆ ಬಂದ್ವಿ, ಮನೆಯಿಂದ ಯಾರು ಬಂದಿದ್ದು, ನನ್ನ ಆತ್ಮ ಬಂದಿದ್ದಲ್ವಾ, ಗೊತ್ತೇ ಆಗಲಿಲ್ಲ. ಅದಕ್ಕೆ ಈಗ ತಂದೆ ಬಂದಿರೋದು ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ. ನಿಮ್ಮ ಪುರುಷಾರ್ಥನೇ ಆಗಿದೆ ವಾಣಿಯಿಂದ ದೂರ ತನ್ನ ಸ್ವೀಟ್ ಹೋಮ್. ಎಷ್ಟು ಮಾತು ಯಾವಾಗಲೂ ಬಾಯಿ ಬಿಟ್ಕೊಂಡಿರೋದಲ್ಲ, ಬರೀ ಮಾತು ಮಾತು ಮಾತು. ಎಷ್ಟು ಸಾಧ್ಯನೋ ಸೈಲೆನ್ಸಲ್ಲಿದ್ದು ತನ್ನ ಆತ್ಮ ಸ್ವರೂಪದಲ್ಲಿ ಅಂತರ್ಮುಖತೆಯ ಅಭ್ಯಾಸ ಮಾಡ್ತಾ, ಮನೆ ಪರಂಧಾಮದ ಸೈಲೆನ್ಸ್ ಏನಿದೆ ಅದನ್ನು ಅನುಭವ ಮಾಡ್ತಾ ಮನೆಗೆ ಹೋಗ್ಬೇಕು. ಗೀತ್ ರಾತ್ ಕೆ ರಾಹಿ ತಕ್ ಮತ್ ಜಾನ ಸುಖ ಕೆ ದಿನ ಆಯೇ ಕಿ ಆಯೆ. ಹೇ ರಾತ್ರಿಯ ಪ್ರಯಾಣಿಕರೇ, ಸುಸ್ತಾಗಬೇಡಿ, ಸುಖದ ದಿನಗಳು ಬರ್ತಾ ಇದೆ. ಅಂದರೆ ಬಾಬಾವ್ರ ಆತ್ಮನಿಗೆ ಹೇಳ್ದಂಗೆ. ओम शांति. गीत का अर्थ और कोई समझ न सके ड्रामा प्लान अनुसार.
कोई कोई गीत ऐसे बने हुए हैं मनुष्यों के जो तुम्हें मदद करते हैं। बच्चे समझते हैं अभी हम सो देवी देवता बन रहे हैं, जैसे वो पढ़ाई पढ़ने वाले कहेंगे हम सो डॉक्टर बैरिस्टर बन रहे। ಹಾಡಿನ ಅರ್ಥ ನಿಮ್ಮ ಮಕ್ಕಳ ವಿನಃ ಬೇರೆ ಯಾರು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ರಾತ್ಗೆ ರಾಹಿ ಅಂದ್ರೆ ಮನುಷ್ಯರಿಗೆ ಏನು ಅರ್ಥ ಆಗುತ್ತೆ? ಇಡೀ ದ್ವಾಪರ ಕಲಿಯುಗನೇ ಭಕ್ತಿ ಅರ್ಥಾತ್ ರಾತ್ರಿ. ಇದರಲ್ಲಿ ನಾನು ಆತ್ಮ ಪ್ರಯಾಣ ಮಾಡಿಕೊಂಡು ಇಲ್ಲದೆ ಇರ್ತಕ್ಕಂತಹ ಪಾಪಕರ್ಮಗಳನ್ನು ಮಾಡ್ಕೊಂಡು ಬಂದ್ವಲ್ವ, ಇದು ಸೋ ಇಂಪಾರ್ಟೆಂಟ್. ಇದು ರಿಯಲೈಸೇಷನ್ ಬುದ್ಧಿಗೆ ಹೋಗ್ಬೇಕು. ನಮ್ಮ ತಲೆ ಮೇಲೆ 2 ಯುಗಗಳ ಪಾಪದ ಹೊರೆ ಇದೆ, ಅದು ಇಳಿಸ್ಕೋಬೇಕು. ಆ ಪಾಪದ ಸಂಸ್ಕಾರದ ಮೇಲೆ ತಿರ್ಗಾ ನಾನಿಲ್ಲಿ ಪಾಪ ಮಾಡಬಾರ್ದು ಅನ್ನೋದು ಪ್ರಜ್ಞೆ ಇರಬೇಕು. ಇದು ತುಂಬ ಇಂಪಾರ್ಟೆಂಟ್ ರಿಯಲೈಸೇಷನ್. ಬಾಬಾ ಹೇಳ್ತಾರೆ ಮನುಷ್ಯರು ಅಂತಂತ ಒಳ್ಳೆ ಹಾಡುಗಳನ್ನು ಮಾಡಿದ್ದಾರೆ, ಯಾವುದು ನಿಮಗೆ ಸಹಯೋಗ ಕೊಡುತ್ತೆ. ಯಾಕೆ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಸೋ ದೇವಿ ದೇವತೆಗಳಾಗ್ತಿದ್ದೀವಿ. ಹೆಂಗೆ ಅಲ್ಲಿ ಓದಿ ಏನಾಗ್ತಾರೆ, ಡಾಕ್ಟ್ರು ಈ ಬ್ಯಾರಿಸ್ಟ್ರಿಂಗ್ ಎಲ್ಲ ಆಗ್ತಾ ಹೋಗ್ತಾರೆ. तुम्हारी बुद्धि में है हम सो देवता बन रहे हैं नई दुनिया के लिए, ये सिर्फ तुम्हें ही क्या लाता है अमर लोक नई दुनिया सत्युग को ही कहा जाता। अभी तो न सत्युग है न देवताओं का राज्य है, यहाँ तो है ही हो ही नहीं सकता। ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ ನಾವು ಸೋ ದೇವತೆಗಳಾಗ್ತಿದ್ದೀವಿ ಹೊಸ ಜಗತ್ತಿಗೋಸ್ಕರ. ಅದರಿಂದ ನಿಮಗೆ ಇದು ತುಮೇ ಹಿ ಖ್ಯಾಲಾತ, ಇದು ನಿಮಗೆ ಬಿಟ್ಟರೆ ಬೇರೆಯವರಿಗೆ ಯಾಕೆ ಇದು ಈಶ್ವರನ ವಿದ್ಯಾಲಯದಲ್ಲಿ ಓದ್ದವರು ಸೋ ದೇವತೆಗಳಾಗ್ತೀರ. ಅಮರ್ ಲೋಕ ಅಥವಾ ಹೊಸ ಜಗತ್ತೇನಿದೆ ಇದು ಸತ್ಯುಗಕ್ಕೇನೆ ಹೇಳಲಾಗುತ್ತೆ. ಈಗ ಸತ್ಯುಗನೂ ಇಲ್ಲ, ದೇವತೆಗಳು ಇಲ್ಲ ಅಂದಾಗ ನಾವು ಯಾರಿದ್ದೀವಿ? ನಾ ಸತ್ಯುಗೆ ನಾ ದೇವತಾಂಕ ರಾಜ್ಯ ಅಂದ್ರೆ ಏನಾಯ್ತು? ಹೊರಗೆ ಕಲಿಯುಗದಲ್ಲಿ ರಾವಣ ರಾಜ್ಯ ತಾನೆ. ಯಾಕೆ ದೇವತೆಗಳ ರಾಜ್ಯ ಇಲ್ಲ ಅಂದ್ರೆ ಹಳೆಯ ಪತೀತ ಜಗತ್ತಲ್ಲಿ ಪಾವನ ದೇವತೆಗಳ ರಾಜ್ಯ ಇರಕ್ಕಾಗಲ್ಲ. वो तो सत्युग को लाखों वर्ष दे देते, तुम बच्चों को ये निश्चय है बरोबर ये 5000 वर्ष बाद चक्र फिरता रहता है। मनुष्य 84 जन्म ही लेते हैं हिसाब है ना। इस देवी देवता धर्म को अद्वैत धर्म कहा जाता, अद्वैत शास्त्र भी माना जाता। ये वो भी एक ही है ना, बाकी अनेक धर्म है, शास्त्र भी अनेक है। तुम हो एक, एक द्वारा एक मत मिलती है। ಈಗ ನಿಮಗೆ ಗೊತ್ತಿದೆ ಸೃಷ್ಟಿಯ ಆಯಸ್ಸು ಲಕ್ಷಾಂತರ ವರ್ಷ ಅಲ್ಲ, 5000 ವರ್ಷಗಳು. ಇದರಲ್ಲಿ ನಾವು ಬರೀ 84 ಜನ್ಮಗಳನ್ನಷ್ಟೇ ತಗೋತೀವಿ ಅಂದಾಗ ದೇವಿ ದೇವತಾ ಧರ್ಮ ಏನಿದೆ ಅದು ಅದ್ವೈತ ಧರ್ಮ, ಅದ್ವೈತ ಮತ, ಪರಮಾತ್ಮನ ಮತದ ಮೇಲೆ ಅರ್ಥಾತ್ ಒಂದು ಮತದ ಮೇಲೆ ಒಂದು ರಾಜ್ಯ ಸ್ಥಾಪನೆ ಆಯಿತು. ಬಾಕಿಯವರೆಲ್ಲ ನೋಡಿ ಅನೇಕರು ಬರ್ತಾರೆ, ಅನೇಕ ಧರ್ಮ, ಅನೇಕ ಧರ್ಮಶಾಸ್ತ್ರಗಳು ಎಲ್ಲ ಅನೇಕತೆ ಶುರುವಾಗುತ್ತೆ. ಬಟ್ ಬಾಬಾವ್ರು ಏನು ತನ್ನ ಒಂದು ಮತದಲ್ಲಿ ಸ್ಥಾಪನೆ ಮಾಡಿದ್ರೆ ಅದು 2 ಯುಗಗಳ ಕಾಲ ನಡೀತದೆ. तो देवी देवता बनने के लिए ये पढ़ाई है ना, इसलिए बाप को ज्ञान का सागर नॉलेजफुल कहा जाता. ದೇವಿ ದೇವತೆಗಳಾಗ್ಲಿಕ್ಕೇನೆ ಈ ಜ್ಞಾನ ಸಾಗರ ತಂದೆ ಕೊಡ್ತಾ ಇದ್ದಾರೆ. ಅವರನ್ನು ಬಿಟ್ಟರೆ ದೇವತೆ ಮಾಡೋಕ್ಕಾಗೋದೇ ಇಲ್ಲ. ಅಂಡ್ ಇಂಥ ವಿದ್ಯೆ ಎಲ್ಲಾದರೂ ಕೇಳಿದೀವ? ಯಾವುದನ್ನು ಓದಿ ರಾಜರಾಗೋದು? ಏನಂತೀರ? ಎಲ್ಲರಿಗೂ ಖುಷಿ ಆಗ್ತಿದೆಯಲ್ಲ, ಭಗವಂತ ನಮಗೆ ಬಂದು ಒಂದು ಅದ್ವೈತ, ಒಂದು ಶ್ರೇಷ್ಠ ಮತ ಕೊಡ್ತಾರೆ. ಆ ಮತದ ಬೆಲೆ ಎಷ್ಟಿರಬೇಕು, ಅದರ ಅಭ್ಯಾಸ, ಅದರ ಸ್ಥಿತಿ ಎಷ್ಟು ಮಾಡ್ಕೋಬೇಕು, ಎಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಯಾಕೆಂದರೆ ಭಗವಂತ ಅರ್ಥಾತ್ ಧರ್ಮರಾಜ ನಮ್ಮೆಲ್ಲರ ಸನ್ಮುಖದಲ್ಲಿದ್ದಾರೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾವರು? तो स्कूल में स्टूडेंट कभी टीचर को भूलते हैं क्या? बच्चे समझते हैं हमको भगवान पढ़ाते हैं नई दुनिया के लिए, तो भूलना नहीं चाहिए. ದೇವಿ ದೇವತೆ ಆಗಕ್ಕೆ ಓದ್ತಾ ಇದ್ದೀವಿ ಅಂದರೆ ಬಾಬಾವ್ರನ್ನ ಅಥವಾ ಬಾಬಾವ್ರ ಮತವನ್ನು ಎಂದೂ
ಸಾಧ್ಯವೇ ಇಲ್ಲ. ಮರಿ ಕೂಡ್ದು ನೀವು ಮರೆತ್ರೆ ಯಾರ ಆಧಾರದ ಮೇಲೆ ನಡಿಬೇಕು, ಏನಾಗ್ಬೇಕಂತ ಇಲ್ಲಿ ಬಂದಿರೋದು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ. ಇಲ್ಲ ದೇವತೆ ಇಲ್ಲ ದೆವ್ವ, ಎರಡು ಒಂದೇ. ದೆವ್ವ ಅಂದ್ರೆ ಒಳಗಡೆ 5 ಭೂತಗಳು ಇಟ್ಕೊಂಡಿರೋದು. ಸೊ ಇಲ್ಲಿ ದೆವ್ವಗಳಾಗಿ ಬದುಕಕ್ಕಂತೂ ಬರೋಕ್ ಸಾಧ್ಯ ಇಲ್ಲಲ್ಲ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ. ಭೂತಗಳು, ರಾವಣನ ಭೂತದ ಸವಾರಿ ಯಾವಾಗ್ಲೂ ಇರೋದು ಚೆನ್ನಾಗಿ ಕಾಣಲ್ಲಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಸ್ಕೂಲಲ್ಲಿ ಯಾವಾಗ ಸ್ಟೂಡೆಂಟ್ಸ್ ಟೀಚರನ್ನು ಮರೆಯೋಕ್ಕಾಗಲ್ಲ, ನೀವೆಂಗೆ ನನ್ನನ್ನು ಮರಿತೀರಾ? ನಾನು ಹೇಳೋ ಶ್ರೀಮತ, ನಾನು ಹೇಳೋ ವಿದ್ಯೆಯನ್ನು ನೀವು ಹೆಂಗೆ ಮರೆಯೋಕ್ಕೆ ಸಾಧ್ಯ? ಕೇಳ್ತಿದ್ಯಾ? ಅಟೆನ್ಷನ್ ಪ್ಲೀಸ್ ಮನೆಯಿಂದ. गृहस्थ व्यवहार में रहने वाले भी जास्ती पोजीशन पाने के लिए पढ़ते हैं. तुम भी गृहस्थ व्यवहार में रहते हुए पढ़ते हो अपनी उन्नति करने के लिए. दिल में ये आना चाहिए हम बेहद के बाप से पढ़ रहे हैं. शिव बाबा भी बाबा है, प्रजापिता ब्रह्मा भी बाबा है. प्रजापिता ब्रह्मा आदिदेव का नाम बाला है. सिर्फ पास्ट हो गए हैं, जैसे ಗಾಂಧಿ भी ಪಾಸ್ಟ್ हो गए हैं. ತಂದೆ ಹೇಳ್ತಿರೋದು, ಗೃಹಸ್ಥ ವ್ಯವಹಾರದಲ್ಲಿ ಇದ್ದೇನೆ ನೀವು ಇದು ಓದಬೇಕು, ಇಷ್ಟು ದೊಡ್ಡ ಪೊಸಿಷನ್ ತಗೋಬೋದು, ಮನೆ ಮಟ್ಟ ಏನು ಬಿಡಬೇಕಾಗಿಲ್ಲ, ನಿಮ್ಮ ಉನ್ನತಿ ಮಾಡ್ಕೋಬೇಕಾಗಿದೆ, ಹೃದಯದಲ್ಲಿ ಬರಬೇಕು. ಅರೆ ನಮಗೆ ತಂದೆ ಪರಮಾತ್ಮ ಓದಿಸ್ತಿದ್ದಾರೆ. ಶಿವ್ ಬಾಬಾ ಬ್ರಹ್ಮ ಇಬ್ಬರೂ ನಮ್ಮ ತಂದೆಯರಾಗಿದ್ದಾರೆ. ಎಷ್ಟು ರೆಸ್ಪೆಕ್ಟ್ ಇರಬೇಕು. ಡೆಫಿನೆಟ್ಲಿ ಇವರು ಹಿಂದೆ, ಕಲ್ಪದ ಹಿಂದೆನೂ ಬಾಬಾ ಬಂದು ಓದಿಸಿದ್ರು, ಬ್ರಹ್ಮನೂ ಇದ್ರು. ಹೆಂಗೆ ಗಾಂಧಿ ಬಂದಿದ್ರು ಹೋದ್ರು, ಅವ್ರ ಚಿತ್ರಗಳಿದೆಯಲ್ಲ, ಹಂಗೆ ಈಗ ಬ್ರಹ್ಮ ಶಿವ ಇದೆಲ್ಲ ಇದೆ ಅಂದರೆ ಡೆಫಿನೆಟ್ಲಿ ಬಾಬಾ ಬಂದು ಕಾರ್ಯ ಮಾಡಿದ್ದಾರೆ. ಉನ್ಕೋ ಬಾಪೂಜಿ कहते हैं परंतु समझते नहीं है, ऐसे ही कह देते हैं. शिव बाबा सच सच है, ब्रह्मा भी सच सच है, लौकिक बाप भी सच सच होता है. तो बाकी मेर आदि को तो ऐसे ही बापू कह देते हैं, वो सब है आर्टिफिशियल, ये है रियल. परमात्मा बाप आकर आत्माओं को प्रजापिता ब्रह्मा द्वारा अपना बनाते हैं. उनके तो ढेर बच्चे होंगे, शिव बाबा की तो सब संतान है, उनको तो सब याद करते हैं ना. ಅಂದರೆ ಬಾಬಾ ಹೇಳೋದು, ಬಾಪೂಜಿ ಇರಲಿ, ಮೇಯರಿಗೆ ತಂದೆ ಅಂತ ಹೇಳೋದಿರಲಿ, ಶಿವ್ ಬಾಬಾ ಬ್ರಹ್ಮ ಬಾಬಾ ಲೌಕಿಕ ತಂದೆ, ಇವರು ರಿಯಲ್ ತಂದೆಯರಾಗಿದ್ದಾರೆ. ಪಾರಲೌಕಿಕ, ಅಲೌಕಿಕ ಅಂಡ್ ಲೌಕಿಕ ಶರೀರದ ತಂದೆ. ಬಾಕಿಯವರೆಲ್ಲ ಆರ್ಟಿಫಿಷಿಯಲ್ಲು, ಇದು ರಿಯಲ್ ಅಷ್ಟೇ. ಆದರೆ ಈಗ ಒರಿಜಿನಲಿ ರಿಯಲ್ ಯಾರು? ನಾನು ಆತ್ಮ ಅಂದಮೇಲೆ ನನಗೆ ತಂದೆ ಶಿವ್ ಬಾಬಾ. ಅದಕ್ಕೆ ಅವರನ್ನೇ ನೆನಪು ಮಾಡಬೇಕು, ಯಾಕೆ ಅವರೇ ಓದಿಸ್ಕ್ ಬಂದಿರೋದು. ತಂದೆ ಹೇಳೋದು, ಶಿವ್ ಬಾಬಾ ಕಿ ತೋ ಸಬ್ ಸಂತಾನ್ है, उनको सब याद करते, फिर भी कोई कोई उनको भी नहीं मानते. पक्के नास्तिक होते हैं जो कहते हैं ये ಸಂಕಲ್ಪ की दुनिया बनी हुई है. ನಾಸ್ತಿಕರು ಶಿವಬಾಬಾವ್ರನ್ನು ನಂಬಲ್ಲ, ಅಯ್ಯೋ ಇದೆಲ್ಲ ಸಂಕಲ್ಪದ ಜಗತ್ತಂತಾರೆ, ಅಂಥವರು ಇದ್ದಾರೆ ಪ್ರಪಂಚದಲ್ಲಿ. अभी तुमको बाप समझाते हैं, ये बुद्धि में याद रखो, हम पढ़ रहे हैं. पढ़ाने वाला ಶಿವ್ ಬಾಬಾ. ಯಾರು ಓದಿಸ್ತಿರೋದು? ಶಿವ್ ಬಾಬಾ. ನಾವು ಓದ್ತಾ ಇದ್ದೀವಿ ಇನ್ನೋದು ಸದಾ ಬುದ್ಧಿಯಲ್ಲಿ ಇಟ್ಕೊಳ್ಳಿ. ಅಂಡ್ ದಿನ ರಾತ್ ಯಾದ್ ರೇನಾ ಚಾಹಿಯೆ. ದಿನ ರಾತ್ರಿ ಬಾಬಾವ್ರು ಓದಿಸ್ತಿದ್ದಾರೆ. ಏನು ಓದಿಸ್ತಿದ್ದಾರೆ, ಯಾಕೆ ಓದಿಸ್ತಿದ್ದಾರೆ, ಅದು ಸದಾ ನೆನಪಿರಲಿ. ಯಹಿ ಮಾಯಾ ಗಡಿ ಗಡಿ ಬುಲಾ ದೇತಿ, इसलिए याद करना होता है. बाप टीचर गुरु तीनों को भूल जाते है भी एक ही, फिर भी भूल जाते हैं. रावण के साथ लड़ाई इसमें है. बाप कहते हैं, हे आत्माएं तुम सतो प्रधान थे, अभी तमो प्रधान बने हो. ಅಂದರೆ ಬಾಬಾವರು ದಿನ ರಾತ್ರಿ ನೆನಪು ಮಾಡಿ, ಅಂದರೆ ಮಾಯೆ ನಿಮ್ಮನ್ನು ಬಲೆಗಳಿಗೆ ಮರೆಸ್ಬೋದು, ಆದರೆ ನೀವು ನೆನಪು ಮಾಡಲೇಬೇಕು. ಯಾಕೆ? ತಂದೆ, ಟೀಚರ್, ಸದ್ಗುರು ಮೂರೂ ರೂಪದಲ್ಲಿದ್ದಾರೆ. ಅಷ್ಟೇ ಅಲ್ಲ, ಸರ್ವ ಸಂಬಂಧದಲ್ಲಿದ್ದಾರೆ. ಹೆಂಗೆ ನೀವು ಮರೆಯೋಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಒಂದು ಸಂಬಂಧ ಅಲ್ಲ ಇನ್ನೊಂದು ಸಂಬಂಧದಲ್ಲಾದರೂ ನೆನಪು ಮಾಡಬೇಕಲ್ವ, ಆದರೂ ಮರ್ತು ಹೋಗ್ತೀರಾ. ರಾವಣನ ಜೊತೆ ಯುದ್ಧ ಇದೆ, ಆದರೆ ಗೆಲ್ಲಬೇಕು.
ಬಾಬಾ ಹೇಳೋದು ಯಾಕೆ ನೀವು ನೆನಪು ಮಾಡ್ಬೇಕಂದ್ರೆ, ಹೇ ಆತ್ಮಗಳೇ, ನೀವು ಸತೋ ಪ್ರಧಾನರಿದ್ದವ್ರಿಗೆ ತಮೋಗುಣಿ ಆಗಿದ್ದೀರಾ. ಸತೋಗುಣಿ ಆಗ್ಬೇಕಂದ್ರೆ ನೆನಪು ಮಾಡ್ಬೇಕಲ್ವಾ. जब शांति धाम में थे तो पवित्र थे, प्यूरिटी के बिगर कोई आत्मा ऊपर में रह नहीं सकती है. इसलिए सब आत्माएं पतित पावन बाप को बुलाती रहती है. ಶಾಂತಿ ಧಾಮದಲ್ಲಿದ್ದಾಗ ನೀವು ಪವಿತ್ರವಾಗಿದ್ರಿ. ಪವಿತ್ರತೆ ಇಲ್ಲದೆ ಯಾವುದೇ ಆತ್ಮ ಮೇಲಿರಕ್ಕಾಗಲ್ಲ. ಪರಮಧಾಮಕ್ಕೆ ಹೋಗೋ ಎಂಟ್ರಿನೇ ಇಲ್ಲ. ಪಾವನ ಆತ್ಮಗಳಷ್ಟೇ ಹೋಗಕ್ಕಾಗತ್ತೆ. ಅದಕ್ಕೆ ನೀವು ಪತಿತ ಪಾವನ ಬಾಬಾ ಬಂದ್ಬಿಡು, ಪಾವನ ಮಾಡು, ಕರ್ಕೊಂಡೋಗು ಅಂತ ಹೇಳಿದ್ದು. जब सभी पतित तमो प्रधान बन जाते तब बाप आकर कहते हैं मैं तुमको सतो प्रधान बनाता हूँ. तुम जब शांति धाम में थे तो वहाँ सब पवित्र थे, अपवित्र आत्मा कोई रह न सके. सबको सजाए भोग कर पवित्र बनना है. पवित्र बनने बिगर कोई भी वापस जा नहीं सकता. ಇದು ಸೃಷ್ಟಿಯ ನಿಯಮ. ಯಾರಿಗ ಅರ್ಥ ಆಗಲಿಲ್ಲ. ಪರಮಧಾಮದಿಂದ ಪವಿತ್ರನಾಗಿ ಬಂದೆ, ಹೋಗ್ಬೇಕಂದ್ರೂ ಪವಿತ್ರನಾಗಬೇಕು. ಇಲ್ಲ ಶಿಕ್ಷೆಯಿಂದ ಆಗ್ರಿ, ಇಲ್ಲ ನನ್ನ ನೆನಪಿಂದ ಆಗಲಿ. ಶಿಕ್ಷೆಯಿಂದ ಆದರೆ ಸತ್ಯುಗದಲ್ಲಿ ಬರೋರು ಬಾಬನ ಮಕ್ಕಳಿಗೆಲ್ಲ ಪದವಿ ಭ್ರಷ್ಟ, ಬಾಕಿಯವರೆಲ್ಲ ದ್ವಾಪರದಲ್ಲಿ ಬರೋದೇ ದುಃಖದಲ್ಲಿ. ಇದು ಪವಳಿತರೆ ಪವಿತ್ರರಾಗದೆ ಹೋಗೋಕ್ಕಾಗಲ್ಲ. ಅದಕ್ಕೆ ನಾನು ಬಂದಿರೋದು ನಿಮ್ಮನ್ನು ಪಾವನ ಮಾಡೋಕ್ಕೆ. बल कोई कह देते हैं ब्रह्म में लीन हुआ, फलाना ज्योति ज्योत में समाया. ये सब भक्ति मार्ग के अनेक मते. तुम्हारी यह है अद्वैत मत. मनुष्य से देवता तो एक बाप ही बना सकते. कलब कलब बाप आते हैं पढ़ाने उनको. उनकी एक्ट हूबहू कलब पहले मुआफिक चलती है. ये अनादि बना बनाया ड्रामा. ಬಾಬಾ ಅಕ್ಯುರೇಟ್ ತನ್ನ ಸಮಯದಲ್ಲಿ ಬರ್ತಾರೆ, ಓದಿಸ್ತಾರೆ, ಕರ್ಕೊಂಡೋಗ್ತಾರೆ. ಇದು ಮಾಡಲ್ಪಟ್ಟಂತಹ ನಾಟಕದಲ್ಲಿ ಯಾವ ಪರಿವರ್ತನೆ ಆಗೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಎಷ್ಟೇ ತಲೆ ಕೆಡಿಸ್ಕೊಳ್ಳಿ, ನಾನು ಬ್ರಹ್ಮದಲ್ಲಿ ಹೋಗಿ ಲೀನ ಆಗ್ತೀನಿ ಅಂತಂದ್ರು ಯಾರು ಹೋಗೋಕ್ಕಾಗಲ್ಲ. ಬಾಬಾನೇ ಬರುವಾಗ ಇವ್ರು ಹೆಂಗೆ ಅಲ್ಲಿ ಕೂತಿರ್ತಾರೆ ಅಂತ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ. ಸೃಷ್ಟಿ ಚಕ್ರ ಫಿರ್ತಾ रहता है ना. सतयुग त्रेता द्वापर कलयुग फिर है ये संगम युग. मुख्य धर्म भी एडिटिज्म, इस्लामिज्म, बौद्धिज्म और क्रिश्चियनिज्म, अर्थात जिसमें राजाई चलती है, ब्राह्मणों की राजाई नहीं है. माना ना कौरवों की राजाई है. अभी तुम बच्चों को घड़ी घड़ी याद करना है. अंडरलाइन है नो, बेहद के बाप को. तुम ब्राह्मणों को भी समझा सकते हो. बाबा ने बहुत बार समझाया है. पहले पहले ब्राह्मण चोटी है. ब्रह्मा की मुख ವಂಶಾವಳಿ पहले पहले तुम हो. ಮೂಲ ಮಾತೇನಂದ್ರೆ ಚಕ್ರ ಸತ್ಯ, ತ್ರೇತಾ, ದ್ವಾಪರ, ಕಲಿಯುಗ, ಆಮೇಲೆ ಸಂಗಮ ಯುಗ. ಈ ತಿರುಗ್ತಾನೆ ಇರುತ್ತೆ. ಮುಖ್ಯ ಮಾತು ಇದರಲ್ಲಿ ದ್ವಾಪರದ ನಂತರ 4 ಧರ್ಮಗಳೇನು ಬರುತ್ತೆ. ಮೇನ್ ಧರ್ಮ ದೇವತಾ ಧರ್ಮ, ಅದು ಪ್ರೈಲೋಪ ಆಗುತ್ತೆ. ಆಮೇಲೆ ಇಬ್ರಾಹಿಂ, ಬುದ್ಧ, ಬೌದ್ಧಿಸಮ್, ಕ್ರೈಸ್ಟ್, ಕ್ರಿಶ್ಚಿಯಾನಿಟಿ, ಇವೆಲ್ಲ ದಾರಸ್, ಇಸ್ಲಾಂ, ಇವೆಲ್ಲ ಶುರುವಾಗುತ್ತೆ. ಬಟ್ ರಾಜಾಯಿ ಅವ್ರದ್ದು ಏನು ಸ್ವಲ್ಪ ಅಲ್ಪ ಸ್ವಲ್ಪ ನಡೆಯುತ್ತೆ. ಬಾಕಿ ಬ್ರಾಹ್ಮಣರದು ಮತ್ತು ಕೌರವರದು ರಾಜ್ಯ ನಡೆಯಲ್ಲ. ಈಗ ನೋಡಿ ಕೌರವರದ್ದು ಎಲ್ಲಿದೆ ರಾಜ್ಯ. ನೀವು ಮಕ್ಕಳು ಸದಾ ತಂದೆಯ ನೆನಪಲ್ಲಿ ಇರಬೇಕು. ನೀವು ಬ್ರಾಹ್ಮಣರಿಗೂ ಜ್ಞಾನ ಕೊಡ್ರಿ. बाबा ने बहुत बार समझाया है. पहले पहले ब्राह्मण चोटी है. ब्रह्मा की वंशावली पहले पहले तुम हो. ये तुम जानते हो. फिर भक्ति मार्ग में हम ही पूज्य से पुजारी बन जाते. ಅವ್ರಿಗೆ ಹೇಳಿ, ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಏಕೆ? ಬ್ರಹ್ಮ ಮುಖವಂಶಾವಳಿ, ಮುಖದಿಂದ ಜನ್ಮ ತಗೊಂಡವರೇ ಅಷ್ಟು ಶ್ರೇಷ್ಠರಾಗೋಕ್ಕೆ ಸಾಧ್ಯ. ಬಾಕಿ ಭಕ್ತಿ ಮಾರ್ಗ ಬಂದಾಗ ಬ್ರಾಹ್ಮಣ ಸೋ ದೇವತಾ ಆಗಿದ್ದವ್ರೇನಾಗ್ತಾರೆ? ಪೂಜ್ಯರಿದ್ದವ್ರು ಪೂಜಾರಿಗಳಾಗ್ಬಿಡ್ತಾರೆ. फिर अभी हम पूज्य बन रहे हैं. हम ब्राह्मण गृहस्थी होते हैं, न कि सन्यासी. सन्यासी हठयोगी है. घर बार छोड़ना हट है ना. हठयोगी अनेक प्रकार के योग सीखते. जयपुर में हठयोगियों का भी म्यूजियम है. राजयोग के चित्र है नहीं. राजयोग के चित्र ही यहाँ दिल वाला मंदिर में. इनका म्यूजियम तो है ही नहीं.
ಹಠಯೋಗಕ್ಕೆ ಕಿತ್ನೆ ಮ್ಯೂಸಿಯಂ ಎಷ್ಟು ಆಲ್ ಇಂಡಿಯಾದಲ್ಲಿ ಬೇಕಾದಷ್ಟು ಹಠಯೋಗಿಗಳ ಮ್ಯೂಸಿಯಂ ಇದೆ, ರಾಜಯೋಗದ ಒಂದು ಇಲ್ಲ. ಒಂದೇ ದಿಲ್ವಾಲ ಮಂದಿರದಲ್ಲಿ ತಪಸ್ಸಲ್ಲಿ ಕುಳಿತಿರೋದಿದೆ. ಹೇಳ್ತಾರೆ ಬ್ರಾಹ್ಮಣರಂತಂದ್ರೆ ನೀವು ಪ್ರವೃತ್ತಿಯವರು, ಸನ್ಯಾಸಿಗಳಲ್ಲ. ಯಾಕೆಂದ್ರೆ ಬಾಬುವರು ಸತ್ಯುಗದಲ್ಲಿ ಪವಿತ್ರ ಪ್ರವೃತ್ತಿಯ ಪುನರ್ಸ್ಥಾಪನೆ ಮಾಡ್ತಿದ್ದಾರೆ. ಈಗ ಎಲ್ಲ ಮನೆಯಲ್ಲಿ ಬರೋ ಅಕ್ಕಂದ್ರ ಅಣ್ಣಂದ್ರಿಗೆಲ್ಲ ನೀವು ಸನ್ಯಾಸ ಮಾಡಿದ್ರೆ ಇಷ್ಟೊತ್ತಿಗೆಲ್ಲ ಓಡೋಗ್ಬಿಟ್ಟಿರವ್ರ ಅಲ್ವಾ. ಸೊ ಅದರಿಂದ ಬಾಬಾ ಹೇಳೋದು, ಪ್ರವೃತ್ತಿಯಲ್ಲಿ ಬಲೆ ಇರಿ ಮಕ್ಕಳೇ, ಆದರೆ ನನ್ನ ನೆನಪು ಮಾಡಿ. तो यह है चैतन्य, तुम यहाँ चैतन्य में बैठे हो. मनुष्यों को कुछ भी पता नहीं है कि स्वर्ग कहाँ है. दिल वाला मंदिर में नीचे तपस्या में बैठे हैं, पूरा यादगार है. ಬುದ್ಧಿಯಲ್ಲಿ ಬರ್ತಿದ್ಯಾ ನಮ್ದು ದಿಲ್ವಾಲ ಮಂದಿರ, ಬಾಬಾ ಬಂದು ಹೃದಯ ರಾಮ ನಮ್ಮನ್ನ ಹೆಂಗೆ ತಪಸ್ ಮಾಡಿ ಸ್ವರ್ಗಕ್ಕೆ ಲಾಯಕ್ ಮಾಡ್ತಿದ್ದಾರೆ. ಜನಗಳಿಗಂತೂ ಸ್ವರ್ಗ ಎಲ್ಲಿದೆ ಗೊತ್ತಿಲ್ಲ, ಮೇಲಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಟ್ ಈಗ ನಾವು ಚೈತನ್ಯದಲ್ಲಿ ಕೂತು ಈ ತಪಸ್ ಮಾಡ್ತಿದ್ದೀವಿ ಸ್ವರ್ಗ ತರಲಿಕ್ಕೆ. ಅಂದ್ರೆ ಬಾಬಾ ಹೇಳೋದು ನಿಮ್ಮದು ಪೂರ ಯಾದಗಾರ್ ಇದು. जरूर स्वर्ग ऊपर ही दिखाना पड़े. मनुष्य फिर समझ लेते हैं स्वर्ग ऊपर है. ये तो चक्र फिरता रहता, आधा कल्प के बाद स्वर्ग फिर नीचे आना पड़े. नीचे बर्तने इರ್ತದೆ, ऐसे नीचे चलाया जाएगा, फिर आधा कल्प स्वर्ग ऊपर आएगा. इनकी आयु कितनी है कोई नहीं जानते. ಅರ್ಧ ಕಲ್ಪ ಸ್ವರ್ಗ ಆದ ನಂತರ ಕೆಳಗೆ ಬಂದ್ಬಿಡ್ತೀವಿ. ಆಮೇಲೆ ಪುನಃ ಏನಿತ್ತು ಅದೇ ಸ್ವರ್ಗ ವಾಪಸ್ ಬರಬೇಕು. ಇದು ಯಾರಿಗೂ ಗೊತ್ತಿಲ್ಲ. ಇದ್ರ ಆಯುಷ್ ಏನು ಕಲ್ಪದ್ದು? 5000 ವರ್ಷದ ಚಕ್ರ, ಇದು ಗೊತ್ತಿಲ್ಲ. ಅಂದರೆ ಈಗ ಮನೆಯಲ್ಲಿ ಕುಳಿತು ಅಟೆನ್ಷನ್ ಪ್ಲೀಸ್ ಎಲ್ಲರೂ. ಬಾಬಾವ್ರು ಹೆಂಗೆ ಹೇಳ್ತಿದ್ದಾರೆ ಆಯಾಯ ಅನುಭವಗಳನ್ನು ಮಾಡ್ತಾ ಮುರುಳಿಯನ್ನು ಕೇಳ್ರಿ, ಆವಾಗಲೇ ಖುಷಿ ಆಗೋದು. तुमको बाप ने सारा चक्र समझाया है, तुम ज्ञान लेकर ऊपर जाते हो. चक्र पूरा होता है, फिर नया सिर चक्र शुरू होगा. ये बुद्धि में चलना चाहिए. जैसे वो नॉलेज पढ़ते हैं तो बुद्धि में किताब आदि सब याद रहता है. अभी भी ये भी पढ़ाई है, ये भरपूर रहना चाहिए, भूलना नहीं चाहिए. ಕೇಳಿ, ಪಢಾಯಿ ಬುದ್ಧಿಯಲ್ಲಿ ಭರ್ಪೂರ್ ಇರಬೇಕು, ಹಂಗಿಂಗೆ ಮರಿಬಾರ್ದು. ಯಾಕೆ ಚಕ್ರ ಈಗ ಪೂರ್ತಿ ಆಗ್ತಿದೆ. ನಾನು ಬಂದು ಜ್ಞಾನವನ್ನು ಕೊಡ್ತಿದ್ದೀನಿ ಅಂತಂದರೆ ಜ್ಞಾನದ ಆಧಾರದ ಮೇಲೆ ಈಗ ನೀವು ಮೇಲಿನ ಸ್ಥಿತಿಗೆ ಹೋಗ್ತೀರಾ, ಪ್ಲಸ್ ಮೇಲೆ ಪರಮಧಾಮಕ್ಕೂ ಬರಬೇಕು. ನೀವು ಹೆಂಗೆ ಮರೆಯೋಕ್ಕೆ ಸಾಧ್ಯ? ಇಡೀ ದಿನ ಬುದ್ಧಿಯಲ್ಲಿ ಚಕ್ರದ ಜ್ಞಾನ ತಿರುಗ್ತಾ ಇರಬೇಕು. ये पढ़ाई बूढ़े जवान बच्चे आदि सब का हक है पढ़ने का. सिर्फ अल्फ को जानना है. अल्फ को जान लिया तो बाप की प्रॉपर्टी भी बुद्धि में आएगा. ಇದರಲ್ಲಿ ವಯೋಮಿತಿ ಇಲ್ಲಲ್ಲ. ಮಕ್ಕಳಿರಲಿ, ಯುವಕರಿರಲಿ, ಮುದುಕರಿರಲಿ ಎಲ್ಲರೂ ಓದ್ಬೋದು. ಯಾಕೆಂದ್ರೆ ಇದು ಬುದ್ಧಿಯ ಕೆಲಸ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬವರು? ತಂದೆಯನ್ನು ತಿಳ್ಕೊಳ್ಬೇಕಾಗಿದೆ, ತಂದೆಯಿಂದ ಪ್ರಾಪರ್ಟಿ ಸಿಗುತ್ತೆ. ಜಾನ್ವರ್ ಕೋ ಭಿ बच्चे आदि सब बुद्धि में रहते हैं. जंगल में जाएंगे तो भी घर और बछड़े याद आता रहेगा. आप ही ढूंढ कर आते हैं. अब बाप कहते हैं बच्चे मामे कम याद करो और अपने घर को याद करो. जहाँ से तुम आए हो पाठ बजाने, आत्मा को घर बहुत प्यारा लगता है. ಕೇಳ್ರಿ, ಏನು ಕಂಪೇರ್ ಮಾಡ್ತಾರೆ. ಪ್ರಾಣಿಗಳಿಗೂ ತನ್ನ ಮನೆ ತನ್ನ ಮಕ್ಕಳದ್ದು ನೆನಪಿರುತ್ತೆ. ನಿಮಗೆ ನಿಮ್ಮ ಮನೆ ಪರಮಧಾಮ, ನಿಮ್ಮ ತಂದೆ ನೆನಪಿರ್ಬೇಕಲ್ವಾ? ಇದನ್ನೇ ಬಿಟ್ಟು ಹೆಂಗೆ ಇರ್ತೀರ ಇಲ್ಲಿ ಕೆಳಗಡೆ? ಅಂದರೆ ಬುದ್ಧಿ ಪ್ರಾಣಿಗಳಷ್ಟು ಇಲ್ಲ ಅಂತ ಮರ್ತಿಲ್ಲೇ ಕೂತಿದ್ರೆ. ಅದಕ್ಕೆ ತಂದೆ ಹೇಳ್ತಿರೋದು ಅಂದರೆ ನೀವು ಎಷ್ಟಾದರೂ ದೂರ ಕಾಡಿಗೆ ಕರ್ಕೊಂಡೋಗ್ರಿ ಅದನ್ನು ಮೇಯಿಸ್ಲಿಕ್ಕೆ, ಆಮೇಲೆ ಅದು ಹುಡ್ಕೊಂಡಾದರೂ ವಾಪಸ್ ಬರ್ತದೆ ತನ್ನ ಜಾಗಕ್ಕೆ. ಹಂಗೆ ಬಾಬಾ ಹೇಳೋದು, ನಾನು ಇಷ್ಟು ಸಾರಿ ಹೇಳ್ತೀನಿ ಮಾಮೇಕಮ್ ಯಾದಕರು ಅಂತ ಹೇಳ್ಬಿಟ್ಟು, ಆದ್ರೂ ನೀವು ಆ ಮಾತೇನಿದೆ ಅದನ್ನು ಮರ್ತೋಗ್ಬಿಡ್ತೀರಲ್ವಾ ಮಕ್ಕಳೇ ಅಂತ ಹೇಳ್ತಿದ್ದಾರೆ. अपने घर को याद, मामेकम याद करो और अपने घर को याद करो. जान से तुम आए हो पाठ बजाने, आत्मा को घर बहुत प्यारा लगता. ತಂದೆಯನ್ನು ಯಾಕೆ ನೆನಪು ಮಾಡ್ಬೇಕು, ಮನೆ ನೆನಪು ಮಾಡ್ಬೇಕಂದ್ರೆ ಆತ್ಮಕ್ಕೆ ತನ್ನ ಮನೆ ತುಂಬ ಪ್ರಿಯ.
ನನ್ನನ್ನು ಕರೆದಿದ್ದೇ ನೀವು ಕರ್ಕೊಂಡು ಹೋಗು ಅಂತ, ಈಗ ಬಂದಾಗ ಇಲ್ಲಿ ಕೂತ್ಕೊಂಡಿರ್ತೀನಿ ಅಂತಿರಲ್ಲ, ಮರ್ತೋಗ್ತೀನಿ ಅಂತಿರಲ್ಲ, ಇದು ಸರಿಯಲ್ಲಲ್ಲ ಇಲ್ಲಿನ ಆಕರ್ಷಣೆ. ಏನಂತೀರ ಎಲ್ರು? ಗಳಿಗ್ಗೆ ದೇಹಾಭಿಮಾನದ ಚರ್ಮದ ಅಭಿಮಾನ ತುಂಬ ಗಲೀಜಲ್ವಾ? ಸ್ವಲ್ಪ ಯೋಚನೆ ಮಾಡ್ರಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬುವರು? कितना याद करते परंतु रास्ता भूल गए। तुम्हारी बुद्धि में है ना, हम बहुत दूर रहते हैं परंतु वहाँ जाना कैसे होते हैं, क्यों नहीं हम जा सकते, ये कुछ भी पता नहीं है। इसलिए बाबा ने बताया था, भूल भुलैया का खेल भी बनाते हैं, जहाँ से जाए वहाँ दरवाजा बंद। अभी तुम जानते हो इस लड़ाई के बाद स्वर्ग का दरवाजा खुलता, इस मृत्यु लोक से सब जाएंगे। इतने सब मनुष्य नंबरवार धर्म अनुसार और पार्ट अनुसार जाकर रहेंगे। तुम्हारी बुद्धि में ये सब बातें हैं. ಅಂದರೆ ನಮ್ಮ ಆತ್ಮಗಳು ಬಲೆ ಮನೆ ಪ್ರಿಯ, ಆದರೆ ಇಲ್ಲಿ ಬಂದ ನಂತರ ಮನೆಯನ್ನ ಮರ್ತೋದ್ವಿ. ತಿರ್ಗಾ ನಾವು ಯಾಕೆ ಬಂದ್ವಿ, ಎಲ್ಲಿಂದ ಬಂದ್ವಿ, ತಿರ್ಗಾ ನಾವು ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೇಕು ಎಲ್ಲ ಮರ್ತೋಯ್ತು. ಯಾವುದನ್ನೀಗ ತಂದೆ ಬಂದು ಮನೆಯ ಮಾರ್ಗ ಹೇಳ್ತಿದ್ದಾರೆ. ಅದಕ್ಕೆ ಬಾಬಾ ಉದಾಹರಣೆ ಕೊಟ್ಟಿದ್ದು, ಭೂಲ್ ಭುಲಯ್ಯ ಪಾರ್ಕ್ ಇದೆಯಲ್ಲ, ಎಲ್ಲಿ ಒಂದು ಕಡೆ ಎಂಟ್ರಿ ಆದರೆ ಇನ್ನೆಲ್ಲಿ ಬಾಗಿಲುಗಳಿರುತ್ತೆ, ಬಟ್ ಎಲ್ಲೋದ್ರೂ ಬಾಗಿಲು ಬಂದು ಗೊತ್ತಾಗಲ್ಲ ಎಲ್ಲಿ ಆಚೆ ಬರಬೇಕು, ಎಲ್ಲಿ ಓಪನ್ ಇದೆ ಬಾಗಿಲಂತ. ಹಾಗೆ ಗೈಡ್ ಇಲ್ಲದೆ ಯಾರು ಅಲ್ಲಿಂದ ಒಂದ್ಸಾರಿ ಒಳಗೋದ್ರೆ ಆಚೆ ಬರೋಕ್ಕಾಗಲ್ಲ. ಬಾಬಾ ಹೇಳ್ತಾರೆ, ನಾನು ಬಂದು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂದರೆ ನಂಬರ್ ವಾರ್ ಅವರವರ ಧರ್ಮಾನುಸಾರವಾಗಿ ಎಲ್ಲರೂ ಅವ್ರವ್ರ ಸೆಕ್ಷನ್ನಲ್ಲಿ ತಾನೇ ಪರಮಧಾಮದಲ್ಲಿ ಹೋಗಿ ಕೂತ್ಕೊಳ್ಳೋದು. ಇದೆಲ್ಲ ಮಾತುಗಳು ನಿಮ್ಮ ಬುದ್ಧಿಯಲ್ಲಿದೆ. मनुष्य ब्रह्म तत्व में जाने के लिए कितना माथा मारते हैं, वाणी से परे जाना है। आत्मा शरीर से निकल जाती है तो फिर आवाज नहीं रहता। बच्चे जानते हैं हमारा तो वो स्वीटों में, फिर देवताओं की है स्वीट राजधानी, अद्वैत राजधानी. तो ಮೂಲ ಮಾತು ಆತ್ಮ ಶರೀರದಿಂದ ಹೊರಟೋಗುತ್ತೆ ಅಂದಾಗ ಫಿರ್ ಆವಾಜ್ ನೈ ರೇತಾ. ಶರೀರ ಬಿಟ್ಟಾಗ ನೋಡಿ ಎಷ್ಟು ಸೈಲೆನ್ಸ್ ಆಗಿ, ಯಾಕೆ ತನ್ನ ಆತ್ಮನ ಮನೆಯ ಸೈಲೆನ್ಸ್ ಏನಿದೆ ತನ್ನ ಸ್ವರೂಪದಲ್ಲಿರುತ್ತೆ. ಮಕ್ಕಳಿಗೆ ಗೊತ್ತಿದೆ ಅದು ನಮ್ಮ ಸ್ವೀಟ್ ಹೋಮ್. ಮತ್ತೆ ನಾವು ವಾಪಸ್ ಮನೆಗೆ ಹೋಗಿ ಸ್ವೀಟ್ ರಾಜಧಾನಿಗೆ ಬರ್ತೀವಿ. ಒಂದೇ ರಾಜಧಾನಿ, ಅದ್ವೈತ ಅಂದರೆ ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಎಲ್ಲ. ಬಾಪ್ ಆಕರ್ ರಾಜಯೋಗ ಸಿಕ್ಲಾತೆ, सारी नॉलेज समझाते हैं, जिसके फिर भक्ति मार्ग में शास्त्र आदि बैठ बनाया है. अभी तुमको वो शास्त्र आदि नहीं पढ़ना है. उन स्कूलों में बूढ़ी आदि नहीं पढ़ते. ನಮ್ಮ ತಂದೆ ಬಂದಿಲ್ಲಿ ಜ್ಞಾನ ಹೇಳ್ತಾರೆ, ರಾಜಯೋಗದ ಶಿಕ್ಷಣ ಕೊಡ್ತಾರೆ, ಕೂತ್ಕೊಂಡು ಶಾಸ್ತ್ರಗಳನ್ನು ಕಲಿಸಲ್ಲ. ಭಕ್ತಿಯಲ್ಲಿ ಬರೀ ಶಾಸ್ತ್ರಗಳೇ ಇರೋದು. ಆ ಸ್ಕೂಲಲ್ಲಿನೂ ಅಷ್ಟೇ, ಹೋಗಿ ಯಾರು ಮುದುಕರು ಓದಲ್ಲ. ಇವನ್ ಶಾಸ್ತ್ರಗಳ ಓದಿಸೋ ಕಾಲೇಜುಗಳು ಇದೆಯಲ್ಲ, ಅಲ್ಲಿ ಯಾರು ಮುದುಕರು ಹೋಗಲ್ಲ. ಇಲ್ಲಿ ಎಲ್ಲ ಓದ್ತಾ ಇದ್ದೀರಲ್ವಾ, ಎಲ್ಲ ವೆರೈಟಿ ಇದ್ದಾರೆ. तुम बच्चे अमर लोक में देवता बन जाते हो. वहाँ कोई ऐसे अक्षर नहीं बोले जाते जिससे किसी की ग्लानि हो. अभी तुम जानते हो स्वर्ग पास्ट हो गया है, उनकी महिमा है. कितने मंदिर बनाते हैं, उनसे पूछो ये लक्ष्मी नारायण कब होकर गए हैं, कुछ भी पता नहीं है. ಮೂಲ ಮಾತೇನಂತಂದರೆ ಬಾಬಾ ಹೇಳೋದು, ನೀವು ಸತ್ಯುಗದಲ್ಲಿ ಯಾವುದೇ ಅಂಥ ಶಬ್ದ, ಕಲಿಯುಗದ ಶಬ್ದಗಳೇ ಇರಲ್ಲ. ಗ್ಲಾನಿಯ ಶಬ್ದ ಇರಲಿ, ಕಾಮನ್ ಶಬ್ದಗಳನ್ನು ಅಲ್ಲಿ ಇಲ್ಲಿದೇನಿದೆ ಟ್ರೇಸ್ ಇರಲ್ಲ. ಅದಕ್ಕೆ ಬಾಬಾ ಹೇಳೋದು, ಮರ್ಯಾದಾ ಸಂಪನ್ನ ನೀವು ಶ್ರೇಷ್ಠ ದೇವತೆಗಳಾಗೋರಂದರೆ ಬ್ರಾಹ್ಮಣ ಕುಲದಲ್ಲಿ ನಿಮ್ಮ ಚಲನೆ ವಲನೆ, ನಿಮ್ಮ ಮಾತುಗಳು ಹೆಂಗಿರಬೇಕು, ಇದರ ಬಗ್ಗೆ ಚಿಂತನೆ ನಡಿಬೇಕು. ಇಲ್ಲ ಅಂದರೆ ಸತ್ಯುಗ ಕಂಪ್ಲೀಟ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಬರೋಕ್ಕಾಗಲ್ಲ. ಪರಚಿಂತನೆ, ಅಲ್ಲಿ ಇಲ್ಲಿ ಮಾತು, ಅಲ್ಲಿ ಇಲ್ಲಿ ಸುಳ್ಳು ಹೇಳೋದು, ಹೆಂಗೆ ಬೇಕೋ ಹಾಗೆ ಹಿಂದೆ ಮುಂದೆ ಮಾಡಿ ಎಲ್ಲ ಅಗಡಂ ಬಗಡಂ ಮಾಡಿ ಮಾತಾಡೋದು, ಇಂಥದ್ದೆಲ್ಲ ಸಂಸ್ಕಾರ ಇರೋರು ಸತ್ಯುಗದಲ್ಲಿ ಬಿಲ್ಕುಲ್ ಬರೋಕ್ಕಾಗಲ್ಲ. ಸ್ವಚ್ಛ ಶುದ್ಧ ಸತ್ಯವಾಗಿರೋರು ಅಷ್ಟೇ ಸತ್ಯುಗದಲ್ಲಿ ಬರೋಕ್ಕಾಗುತ್ತೆ. ಇಲ್ಲಾಂದರೆ ಯೋಗ ಮಾಡೋಕ್ಕಾಗೋದೇ ಇಲ್ಲ, ಪ್ರಶ್ನೆನೇ ಇಲ್ಲ.
ಸುಮ್ಮನೆ ಜೀವನ ಏನು ಪ್ರಯೋಜನ ಇಲ್ಲ. बच्चों को समझाया है ओमकार तलग है सोहम कार तलग है. उन्होंने फिर वो हम सो ಓಂ ಅನ್ನೋದನ್ನು ಗಡ್ಬಡ್ ಮಾಡಿಬಿಟ್ರು. ಹಂಸೋ ಸೋಹಂ ಅನ್ನೋದನ್ನು ನಾನೇ ಆತ್ಮ ಸೋ ಪರಮಾತ್ಮ ಅಂದ್ಬಿಟ್ರು. ಎಲ್ಲ ಏಕ್ ಕರ್ ದಿಯಾ ಹೈ. तुम आत्मा शांति धाम में रहने वाले हो, फिर आते हो पार्ट बजाने. देवता क्षत्रिय वैश्य शूद्र बनते हैं. ओम अर्थात आत्मा कितना फर्क है. ಹಂಸೋ ಸೋಹಂಗೆ ಬಾಬಾವ್ರು ಎಷ್ಟು ಕ್ಲಿಯರ್ ಆಗಿ ಹಂಸೋ ಬ್ರಾಹ್ಮಣ್ ಸೋ ದೇವತಾ ಸೋ ಕ್ಷತ್ರಿಯ ಸೋ ವೈಶ್ಯ ಸೋ ಶೂದ್ರ ತಿರ್ಗ ಬಂದು ಬ್ರಾಹ್ಮಣರಾಗ್ತೀವಿ, ಇದನ್ನು ಕ್ಲಿಯರ್ ಮಾಡಿದ್ರು. ಮತ್ತೆ ಓಂ ಅಹಂ ಪ್ಲಸ್ ಮಮ್ 2 ಶಬ್ದ ಇದೆ. ನಾನು ಆತ್ಮ ನನ್ನ ಶರೀರದಲ್ಲಿದ್ದೀನಿ. ಇದು ಯಾರಿಗೂ ಗೊತ್ತಿಲ್ಲ, ಎಷ್ಟು ವ್ಯತ್ಯಾಸ ಆಗೋಯ್ತು. ಓ ಫಿರ್ ದೋನೋಂಕೋ ಏಕ್ ಕರ್ ದೇತೆ. ಓಂ ಅಂದರೆ ಆತ್ಮ ಪರಮಾತ್ಮ ಎಲ್ಲ ಒಂದೇ. ये बुद्धि से समझने की बातें, कोई पूरी ರೀತಿ समझते नहीं तो फिर झुटका खाते रहते. ಕ್ಲಾಸಲ್ಲಿ ಯಾಕೆ ನಿದ್ದೆ ಬರೋದು ಹೇಳ್ರಿ? ನೀವು ಮನೆಯಲ್ಲಿ ಕೂತ್ಕೊಂಡು ಅಲ್ಲಿ ಕಣ್ಣು ಮುಚ್ಕೊಂಡು ತೂಗುಡಿಸ್ತಿರೋ, ಇಲ್ಲಿ ಎದುರುಗಡೆ ತೂಗುಡಿಸ್ತಾರೋ, ಬಟ್ ತೂಗುಡಿಕೆ ಬರೋದೇನೆ ಬುದ್ಧಿಯಲ್ಲಿ ಜ್ಞಾನ ಅರ್ಥ ಆಗಲ್ಲ. ಅಂದರೆ ಬುದ್ಧಿ ಕೇಳ್ತಾ ಕೇಳ್ತಾ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಅರ್ಥ ಮಾಡ್ಕೊಳ್ಳದೆ ಇರೋರು ಸುಮ್ಮನೆ ಕಣ್ ತೆರೆದಿದ್ರು ಬುದ್ಧಿ ಅಲಿತಾ ಇದ್ರು ಬುದ್ಧಿಯಲ್ಲಿ ಜ್ಞಾನ ಹೋಗಲ್ಲ. 2ರಲ್ಲೊಂದು. ಸೊ ಧಾರಣೆನೂ ಆಗಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಕಮಾಯಿ ಮೇ ಕಭಿ ಜುಟ್ಕಾ ನೈ ಖಾ ಸಕ್ತೆ. ಸಂಪಾದನೆಯಲ್ಲಿ ಯಾರೂ ಏನು ನಿದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ದುಡ್ಡು ಕೈಯಲ್ಲಿದ್ದರೆ ಯಾರಾದ್ರೂ ತೂಗುಡಿಸ್ತಾ ಇರ್ತಾರ? ಬಾಬಾವ್ರ ಮುರಳಿಯಲ್ಲಿ ಯಾರು ತೂಗುಡಿಸ್ತಾರೋ ಅವರಿಗೆ ನಾಚಿಕೆ ಆಗಬೇಕು. ಜ್ಞಾನ ಯೋಗದಲ್ಲಿ ತೂಗುಡಿಕೆ ಬರಬಾರ್ದೆಂದು 2 ಸಾರಿ ಹೇಳ್ತಾರೆ ಬಾಬೂರು. ಓ ಕಮಾಯಿ ತೋ ಹೇ ಅಲ್ಪ ಕಾಲಕ್ಕೆ ಲಿಯೇ, ಏ ತೋ ಆಧಾ ಕಲ್ಪಕ್ಕೆ ಲಿಯೇ. ಅವ್ರದ್ದು ಏನೋ ಒಂದಿಷ್ಟು ಸಂಪಾದನೆಯಲ್ಲೇನೆ ಎದ್ದು ಕೂತಿರ್ತಾರೆ. ನೀವು ಅರ್ಧ ಕಲ್ಪದ ಸಂಪಾದನೆಯಲ್ಲಿ ನಿದ್ರೆ ಮಾಡ್ತೀರಾ? ಒಂದಿಷ್ಟಾದ್ರೂ ಯೋಚನೆ ಮಾಡಬೇಕಲ್ವಾ? ಪರಂತು ಬುದ್ಧಿ ಅವ್ರ ತರಫ್ ಭಟಕ್ತಿ ಹೇ ತೋ ಫಿರ್ ತಕ್ ಜಾತೆ. ನಿದ್ರೆ ಯಾಕೆ ಬರುತ್ತೆ ಅನ್ನೋದು ಕ್ಲಿಯರ್ ಮಾಡ್ತಿದ್ದಾರೆ. ಯಾರ ಬುದ್ಧಿ ಅಲಿತಾನೇ ಇರುತ್ತೆ, ಇಡೀ ದಿನ ವ್ಯರ್ಥ ಸಂಕಲ್ಪಗಳಲ್ಲಿ ಇರುತ್ತೆ, ಬಾಬಾವ್ರ ನೆನಪು ಶುದ್ಧ ಸಂಕಲ್ಪಗಳಲ್ಲಿಲ್ಲ, ಶ್ರೇಷ್ಠ ಕರ್ಮಗಳಾಗಲ್ಲ, ಅವರೇನೇ ಇಲ್ಲಿ ಕೂತ್ಕೊಂಡು ನಿದ್ದೆ ಮಾಡೋದು. ಇದು ತುಂಬ ಇಂಪಾರ್ಟೆಂಟ್. ಮುರುಳಿ ಯೋಗದಲ್ಲಿ ನಿದ್ದೆ ಬರೋದಂದ್ರೆ ಅವ್ರ ಬುದ್ಧಿ ಶುದ್ಧ ಇಲ್ಲ, ಬುದ್ಧಿ ಅಲಿತಾ ಇದೆ. ಬುದ್ಧಿಯಲ್ಲಿ ಬಾಬಾ ಹೇಳ್ತಾರೆ ಜ್ಞಾನ ಕೂತ್ಕೊಳ್ತಿಲ್ಲ, ಅರ್ಥ ಆಗ್ತಿಲ್ಲ. 3 ಬರ್ಕೊಂಡ್ಬಿಡಿ. ಯಾರಿಗೆ ನಿದ್ದೆ ಬರ್ತಿದೆ, ಏನಕ್ಕೆ ನಾವು ನಿದ್ದೆ ಮಾಡ್ತೀವಿ ಅನ್ನೋದು ಅರ್ಥ ಆಗ್ಬೇಕು ಅವಾಗ. ಅದಕ್ಕೆ ಬಾಬಾ ಹೇಳ್ತಿರೋದು ಉಬಾಸಿ ದೇತೆ ರೇತೆ. ಬುದ್ಧಿ ಭಟಕ್ತಾ ಇತ್ತೋ, ಬುದ್ಧಿ ಅಲಿತಾ ಇರೋರು ಆಕಳಿಕೇನು ಮಾಡ್ತಾ ಇರ್ತಾರೆ, ಸುಸ್ತು ಆಗ್ಬಿಡುತ್ತೆ. ತುಮಕು ಆಂಕೆ ಬಂದ್ ಕರ್ಕೆ ನೈ ಬೈಟ್ನಾ ಚೈ. ಜ್ಞಾನ ಯೋಗದಲ್ಲಿ ಕ್ಲಾಸಲ್ಲಿರಲಿ, ಯೋಗ ಮಾಡುವಾಗಲಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಂಗಿಲ್ಲ. ಇಲ್ಲಿ ಏನೋ ತಾನು ದೊಡ್ಡ ಯೋಗಿ ಥರ ಕಣ್ಣು ಮುಚ್ಚೋಂಗಿಲ್ಲ. ಇದು ತುಂಬ ಇಂಪಾರ್ಟೆಂಟ್. ಸ್ಪೆಷಲಿ ಅಮೃತ ವೇಳೆ ಅಂತಲೂ ಯಾರು ಕಣ್ಣು ಮುಚ್ಚಲೇಬಾರ್ದು. ಯಾಕೆಂದರೆ ಒಂದ್ಸಾರಿ ಕಣ್ಣು ಮುಚ್ಚಿಬಿಟ್ರೆ ಇನ್ನು 3/4 ಗಂಟೆ ಮೇಲೇ ಲಾಸ್ಟಲ್ಲಿ ವೈಟ್ ಲೈಟ್ ಹಾಕಿದಾಗ ಕಣ್ಣು ತೆರೆಯೋದು. ಯೋಗ ಮಾಡೋರು ಕಣ್ಣು ಮುಚ್ಚಿ ಯಾರು ಯೋಗ ಮಾಡಬಾರ್ದು. ಬಾಬಾ ಹೇಳ್ತಾರೆ ನಾನು ಸನ್ಮುಖದಲ್ಲಿದ್ದೀನಿ, ಯಾರಾದರೂ ಎದುರಿಗಿದ್ರೆ ಕಣ್ಣು ತೆರ್ಕೊಂಡಿರ್ತಾರ, ಕಣ್ಣು ಮುಚ್ಕೊಂಡಿರ್ತಾರ? ಅಷ್ಟು ಅರ್ಥ ಆಗಲ್ಲ. ಹಂಗೆ ನಿದ್ದೆ ಬರುತ್ತೆ. ಕೆಲವ್ರಿಗೆ ಅರ್ಥವೇ ಆಗಲ್ಲ, ನಾನು ಕಣ್ಣು ಮುಚ್ಕೊಂಡು ನನ್ನ ತಲೆ ಕೆಳಗೆ ಬೀಳ್ತಾ ಇದೆ ಅಂತ. ಆಮೇಲೆ ಹೇಳಿದ್ರು ಇಲ್ಲ ನಾನು ಯೋಗ ಮಾಡ್ತಿದ್ದೆ, ನಿದ್ದೆ ಏನು ಮಾಡಲಿಲ್ಲ ಅಂತನೂ ಸಿದ್ಧ ಮಾಡ್ತಾರೆ. ಅಂಥವರು ಇದ್ದಾರೆ. ಏನು ಮಾಡೋದು? तो कलयुगी नरकवासी मनुष्यों को देखने और तुम्हारे देखने में रात दिन का फर्क हो जाना चाहिए. ನಿಮಗೆ ಗೊತ್ತಿದೆ ಆತ್ಮ ಅವಿನಾಶಿ, ಶರೀರ ಅವಿನಾಶಿ ಅಂದರೆ ನಿಮ್ಮ ದೃಷ್ಟಿ ಆತ್ಮದ ಕಡೆ ಹೋಗಬೇಕು. ಮನುಷ್ಯರು ನೀವು ನೋಡೋದ್ರಲ್ಲಿ ರಾತ್ರಿ ಹಗಲಿನ ಅಂತರ ಇರಬೇಕು. ಹಮ್ ಆತ್ಮ ಬಾಪ್ ದ್ವಾರ ಪಡ್ತೆ. ನಾವು ಆತ್ಮಗಳು ತಂದೆಯಿಂದ ಓದ್ತಾ ಇದ್ದೀವಿ. ये कोई को पता नहीं है, ज्ञान सागर परमपिता परमात्मा आकर पढ़ाते हैं, हम आत्मा सुन रही है. ಇದು ಯಾರಿಗೂ ಗೊತ್ತಿಲ್ಲ. ತಂದೆ ಪರಮಾತ್ಮ ಬಂದು ಓದಿಸ್ತಿದ್ದಾರೆ, ನಾವು ಆತ್ಮಗಳು ಓದ್ತಾ ಇದ್ದೀವಿ. ಏನು ಪರಮಾತ್ಮನು ಜ್ಞಾನ ಸಾಗರ ತಂದೆ ಬಂದು ಓದಿಸ್ತಿದ್ದಾರೆ. ಯಾರಿಗೂ ಜಗತ್ತಲ್ಲಿ ಗೊತ್ತಿಲ್ಲದೆ ಇರೋ ಜ್ಞಾನ ಓದಿಸ್ತಿದ್ದಾರೆ ಅಂದರೆ ಎಷ್ಟು ಅದಕ್ಕೆ ಬೆಲೆ ಇರಬೇಕು.
अपने को आत्मा समझ बाप को याद करने से विक्रम विनाश होगा, तुम्हारी बुद्धि ऊपर चली जाएंगी। शिव बाबा तुमको नॉलेज सुना रहे हैं। इसमें बहुत रिफाइन बुद्धि चाहिए। रिफाइन बुद्धि करने के लिए बाप युक्ति बताते हैं। ಏನು ಬಾಬೋರು ಜ್ಞಾನ ಸಾಗರನ ಜ್ಞಾನ ಅದನ್ನು ಕೇಳ್ತಿದ್ದೀರಾ, ಅದನ್ನು ಅರ್ಥ ಮಾಡ್ಕೊಂಡು ಧಾರಣೆ ಆಗ್ಬೇಕಂದ್ರೆ ತುಂಬ ರಿಫೈನ್ ಬುದ್ಧಿ ಬೇಕು. ರಿಫೈನ್ ಬುದ್ಧಿ ಇಲ್ಲ ತಿಳ್ಕೊಳ್ಳಿ. ಅದನ್ನು ಮಾಡಕ್ಕೆ ಯುಕ್ತಿ ಹೇಳ್ತಿದ್ದೀನಿ. ಏನು ಯುಕ್ತಿ ಇರ್ಬೋದು ಹೇಳ್ರಿ ಎಲ್ರು? अपने को आत्मा समझ बाप को बहुत प्यार से याद करना चाहिए. ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನ ತುಂಬ ನೆನಪು ಮಾಡಬೇಕಾಗಿದೆ. अपने को आत्मा समझते ही है इसलिए कि बाप याद पड़े. संबंध रहे तो सारा जो कलप सारा कलप संबंध जो टूटा है. ಆತ್ಮ ಅಂತ ತಿಳ್ಕೊಂಡಾಗ್ಲೇನೆ ತಂದೆ ನೆನಪು ಬರೋದು. ಇಡೀ ಕಲ್ಪ ನನ್ನ ಜೊತೆ ಸಂಬಂಧ ಕಟ್ಟಾಗೋಯ್ತು, ಈಗಲೂ ನೀವು ನನ್ನನ್ನು ಮರೆತು ನಡೀತೀರಾ ಅಂದರೆ ನಾಚಿಕೆ ಆಗ್ಬೇಕಲ್ವಾ? ತನ್ನ ತಂದೆ ತಾಯಿಯನ್ನ ಮರೆತು ಯಾರು ನನ್ನ ಉದ್ಧಾರಕ್ಕೆ ನನ್ನ ಸದ್ಗತಿಗೆ ಬಂದಿದ್ದಾರೆ ಅವ್ರ ಮತವನ್ನು ಕೇರ್ಲೆಸ್ ಮಾಡಿ ನಡೆಯೋರು ನಾಚಿಕೆ ಮಾಡ್ಕೊಳ್ಬೇಕು. ಒಳಗಡೆನೆ ನಾಚಿಕೆ ಆಗಬೇಕು. ಈಶ್ವರನ ಮತ ಮೀರಿ ನಡೆಯೋದು ಎಷ್ಟು ದೊಡ್ಡ ಪಾಪದ ಕೆಲಸ ಅನ್ನೋದು ಅರ್ಥ ಆಗಬೇಕು. ಇದಕ್ಕೆ ಬಾಬಾ ಹೇಳ್ತಿರೋದು ಇಷ್ಟಾದ್ರೂ ಇರ್ಬೇಕಲ್ಲ. ಪ್ರಾಣಿಗಳಾದ್ರೂ ಪಾಪ ಮರೆಯಲ್ಲ ಅಂತಾರೆ ಸಂಬಂಧನ. ಈ ಜ್ಞಾನ ತಿಳ್ಕೊಂಡ್ಮೇಲೆ ಅರ್ಥ ಆಯ್ತಂದ್ಮೇಲಾದ್ರೂ ಮರಿಬಾರ್ದಲ್ಲ. ಅವ್ರು ಹೇಳಿದ್ದನ್ನು ಮಾಡಬೇಕಲ್ಲ. ಇಡೀ ದಿನ ಟಿವಿಗಳು, ನ್ಯೂಸ್ಗಳು, ಸೀರಿಯಲ್ಗಳು, ಇದರ ಹಿಂದೆ ಎಷ್ಟು ಟೈಮು, ಎಷ್ಟು ಇಡೀ ದಿನ ಅದರ ಹಿಂದೆ ಅಟೆನ್ಷನ್ನು. ಎಂಥವ್ರಿಗೆಲ್ಲ ತುಂಬ ನಾಚಿಕೆ ಆಗ್ಬೇಕು. ಶರಮಾನ ಚೆಯ್ಯಿ. ಬಾಬವ್ರ ವಿರುದ್ಧವಾಗಿ ನಡೀತೀವಿ ನಾವು ಅಂತ. ಅದಕ್ಕೆ ಬಾಬಾ ಹೇಳ್ತಿರೋದು ಇದು ಈ ವಹಾತೋ ಹೇ ಸುಖ ಕಾ ಪ್ರಾಲಬ್ಧನ दुख की बात नहीं, उनको हेवन कहते हैं. हेवनली गॉड फादर ही हेवन का मालिक बनाते हैं. ऐसे बाप को भी कितना भूल जाते हैं. बाप पाकर बच्चों को अडॉप्ट करते हैं. मारवाड़ी लोग बहुत अडॉप्ट करते हैं तो उनको खुशी होंगी. मैं साहूकार की गोद में आया हूँ. साहूकार का बच्चा गरीब के पास कभी नहीं जाएगा. ये प्रजापिता ब्रह्मा के बच्चे तो जरूर मुखवंशावಳಿ होंगे. तुम ब्राह्मण हो मुखवंशावಳಿ. ತಂದೆ ಹೇಳೋದು, ನಾನು ಬಂದು ಬ್ರಹ್ಮನ ಮುಖ ಕಮಲದಿಂದ ನಿಮ್ಮನ್ನು ದತ್ತು ತಗೊಂಡಿದ್ದೀನಿ. ನಿಮ್ದೆಷ್ಟು ಪವಿತ್ರ ವರದಾನದ ಜನ್ಮ. ಯಾರಾದರೂ ಮಾರ್ವಾಡಿಗಳು ಸಾಹುಕಾರರು ಅಡಾಪ್ಟ್ ಮಾಡಿಕೊಂಡ್ರೆ ಬಡ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ, ನಾನು ಸಾಹುಕಾರ ಹತ್ರ ಬಂದಿದ್ದೀನಿ ಅಂತ. ಸಾಹುಕಾರ ಮಕ್ಕಳು ಬಡವ್ರ ಹತ್ರ ಹೋಗಲ್ಲ. ಬಟ್ ಇದಂತೂ ಜಗತ್ತಿನ ನೆಕ್ಸ್ಟ್ ಗಾಡ್ ಅಲ್ವಾ, ಪ್ರಜಾಪಿತ ಬ್ರಹ್ಮಾಂಡ. ಅವ್ರ ಥ್ರೂ ಶಿವಬಾಬಾ ಅಡಾಪ್ಟ್ ಮಾಡಿದ್ದಾರೆ ಅಂದರೆ ನಿಮ್ಗೆ ಎಷ್ಟು ಖುಷಿ ಆಗಬೇಕು, ಆನಂದ ಆಗಬೇಕು. ಬಾಕಿ ಬ್ರಾಹ್ಮಣರೆಲ್ಲ ಕುಕುವಂಶಾವಳಿ ಹೇ. ಈಸ್ ಫರಕ್ ಕೋ ತುಮ್ ಜಾನ್ತೆ ಹೋ. ನೀವು ಮುಖವಂಶಾವಳಿ, ಅವರು ಗರ್ಭದಿಂದ ಜನ್ಮ ತಗೊಂಡ್ರು. तुम जब समझाओ तब मुख वंशावली बने, ये अडॉप्शन है. स्त्री को समझते हैं मेरी स्त्री, अब स्त्री को वंशावली है या मुख वंशावली. स्त्री ही मुख वंशावली, फिर जब बच्चे होते हैं वो है कुक वंशावली. बाप कहते हैं ये सब है मुख वंशावली, मेरी कहने से मेरी बनी ना. मेरे बच्चे हैं ये कहने से नशा चढ़ता, तो ये सब है मुख वंशावली. ಆತ್ಮಯೇ ತೊಡೈ ಮುಖವಂಶಾವಳಿ ಹೇ. ಆತ್ಮ ತೋ ಅನಾದಿ ಅವಿನಾಶಿ. ಮೂಲ ಮಾತೇನಂದ್ರೆ ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ನಾವು ಪತ್ನಿಯನ್ನ ಅಡ್ಯಾಪ್ಟ್ ಮಾಡ್ಕೊಳ್ತಾರಲ್ಲ, ಆಮೇಲೆ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಅವರೆಲ್ಲ ಕುಕವಂಶಾವಳಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನಾನು ನೀವು ಮಕ್ಕಳನ್ನ ಮುಖದಿಂದ ಜನ್ಮ ಕೊಡ್ತೀನಿ, ಮುಖದಿಂದ ಹೇಳ್ತೀನಲ್ಲ ನೀವು ನನ್ನವರು ಅಂತ. ಒರಿಜಿನಲಿ ಆತ್ಮ ಬಾಬವ್ರ ಮಗುನೇ. ಆದರೆ ನಿಮಗೆ ನಶೆ ಇರಬೇಕು. ನಮ್ಮ ತಂದೆ ಬಂದು ಮುಖವಂಶಾವಳಿ, ಮುಖದಿಂದ ನಮ್ಮನ್ನು ದತ್ತು ತಗೊಂಡಿದ್ದಾರೆ ಅಂದಾಗ ಇದು ಆತ್ಮ, ನಾನು ಅನಾದಿ ಅವಿನಾಶಿ, ನನ್ನ ತಂದೆಯನ್ನು ಮರೆತು ಹೋಗಿದ್ದೆ. ಈಗ ಅದಷ್ಟು ನಶೆ ಬರಬೇಕು. ನನ್ನ ನಿಜ ತಂದೆ ತಾಯಿ ಸಂಬಂಧ, ತಂದೆ ತಾಯಿ, ಶಿಕ್ಷಕ, ಸದ್ಗುರು, ಬಂಧು, ಸಖ, ಎಲ್ಲ ಸಂಬಂಧಗಳಲ್ಲಿ ಬಾಬವ್ರು ನನಗೆ ಅನಾದಿ ಅವಿನಾಶಿ, ನೀವು ಹೆಂಗೆ ನನ್ನನ್ನು ಮರೆಯೋಕ್ಕಾಗುತ್ತೆ ಅಂತಾರೆ ಬಾಬವ್ರು.
तुम जानते हो ये मनुष्य सृष्टि कैसे ट्रांसफर होती है। पॉइंट्स तो बच्चों को बहुत मिलती है, फिर भी बाबा कहते हैं और कुछ धारण नहीं होती है, मुख नहीं चलता है तो अच्छा तुम बाप को याद करते रहो तो तुम भाषण आदि करने वालों से ऊंच पद पा सकते हो। भाषण करने वाले कोई समय तूफान में गिर पड़ते हैं, वो गिरे नहीं, बाप को याद करते रहे तो ಜಾಸ್ತಿ ಪದ ಪಾ सकते हैं। ಬಾಬಾ ಹೇಳೋದು ನೀವು ಮಕ್ಕಳಿಗೆ ತುಂಬ ಪಾಯಿಂಟ್ಸ್ ಕೊಡ್ತೀನಿ, ಆದರೆ ಈ ಧಾರಣೆ ಆಗಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಮುಖ ಅವರು ಬೇರೆಯವ್ರಿಗೆ ಹೇಳಕ್ಕಾಗಲ್ಲ. ಎಷ್ಟು ನೀವು ತಂದೆಯನ್ನ ನೆನಪು ಮಾಡ್ತೀರಾ, ಭಲೆ ಭಾಷಣ ಮಾಡಕ್ ಬರಲ್ಲ, ಬಟ್ ಜ್ಞಾನದ ಧಾರಣೆ ಮಾಡಿಕೊಂಡು ನೀವು ನನ್ನನ್ನು ನೆನಪು ಮಾಡ್ತೀರಾ ಅಂದರೆ ಭಾಷಣ ಮಾಡೋರ್ಗಿಂತ ಜಾಸ್ತಿ ಪದವಿ ತಗೋಬೋದು. ಭಾಷಣ ಮಾಡೋರು ನನ್ನ ನೆನಪಲ್ಲಿ ಜಾಸ್ತಿ ಇದ್ದರೆ ಅವ್ರು ಜಾಸ್ತಿ ಪದವಿಯನ್ನು ತಗೋಬೋದು. सबसे जास्ती जो विकार में गिरती है वो है पांचवी मंजिल से गिरने से हड्डगुड टूट जाते हैं। पांचवी मंजिल है देहाभिमान, चौथी मंजिल है काम, फिर उतरते जाओ। बाप कहते हैं काम महाशत्रु है। लिखते भी है बाबा हम गिर पड़े हैं, क्रोध के लिए ऐसे नहीं कहेंगे कि हम गिर पड़े। काला मुंह करने से बड़ी चोट लगती है, फिर दूसरे को कह न सके कि काम महाशत्रु है। ನೋಡಿ ಬಾಬಾ ಹೇಳ್ತಾರೆ ದೇಹಾಭಿಮಾನನೇ 5ನೇ ಮಂಜಿಲ್, 5ನೇ ಮಾಡಿ. ಯಾವುದರಿಂದ? ದೇಹಾಭಿಮಾನ, ಚರ್ಮದ ಬಾನ ಎಷ್ಟು ವೆರೈಟಿ ಪಾಪಕರ್ಮಗಳನ್ನು ಮಾಡಿಸುತ್ತೆ. ಎಲ್ಲ ಸುಳ್ಳಿನ ಕಂತೆ, ಎಲ್ಲ ಕರ್ಮಗಳ ಯಥಾರ್ಥತೆ, ವಿಕರ್ಮಗಳು ಏನೇ ಇರಲಿ, ಎಲ್ಲ ರಾವಣನ ಅಪ್ಪ 10 ವಿಕಾರಗಳ ಜನನಿ ಒಂದು ದೇಹಾಭಿಮಾನ. ದೇಹಾಭಿಮಾನ ಇಷ್ಟು ಕೆಟ್ಟದು, ಚೀಚಿ ತೂತು ಅನ್ನೋದು ವೈರಾಗ್ಯ ಬರಬೇಕು. ಅದರ ನೆಕ್ಸ್ಟ್ ಅದು ಶುರುವಾಗದೆ ದೇಹಾಭಿಮಾನದ ಆಕರ್ಷಣೆ. ಅಲ್ಲಿಂದ 4ನೇ ಮಾಡಿ ಅಂದರೆ ಕಾಮ್ ವಿಕಾರ. ಯಾವುದು ಬಿದ್ದರೆ ಒಂದು ಮೂಳೆ ಸಿಕ್ಕಲ್ಲ, ಕಾಲ ಮೂಗ್ ಕರ್ಲಿಯ ಗಿರ್ಗಯ ಅನ್ನೋದು ಕಾಮ್ ವಿಕಾರದ ಪ್ರಶ್ನೆ. ಕ್ರೋಧಕ್ಕದು ಹೇಳಲ್ಲ ಬಿದೋದೆ ಅಂತ, ಬಟ್ ಕಾಮ್ ವಿಕಾರ ಬೀಳಿಸುತ್ತೆ. ಅಂದರೆ ಪತಿತ ಆತ್ಮನನ್ನ ಪತಿತ ಮಾಡಿಬಿಡುತ್ತೆ, ಮುಖ ಕಪ್ಪುಗೆ ಮಾಡಿಬಿಡುತ್ತೆ ಅಂತಾರೆ ಬಾಬೂರು. ತುಂಬ ಡೇಂಜರಸ್. बाबा बार बार समझाते हैं क्रिमिनल आंखें भी बहुत संभाल करनी है। सतयुग में नंगन होने की बात नहीं, क्रिमिनल आई होती नहीं है, सिविल आई हो जाती, वो है सिविलियन राज्य। इस समय सब क्रिमिनल्स की दुनिया है. ಕೇಳ್ರಿ ಬಾಬೂರು ಇವತ್ತು ಎಷ್ಟು ಹಾರ್ಡ್ ಶಬ್ದಗಳು ಹೇಳ್ತಾರೆ. ಬಾಬಾ ಹೇಳೋದು ತಂದೆ ಗಳಿಗಳಿಗೆ ನಾನು ಹೇಳ್ತೀನಿ, ಮಕ್ಕಳೇ ದೇಹದ ದೃಷ್ಟಿ ಇಡಬೇಡಿ, ದೇಹದ ಆಕರ್ಷಣೆಯಲ್ಲಿ ಬರಬೇಡಿ. ಸತ್ಯುಗದಲ್ಲಿ ನಗ್ನರಾಗೋ ಪ್ರಶ್ನೆ ಇಲ್ಲ, ವಿಕಾರಗಳೇ ಇಲ್ಲಲ್ಲ, ಗಲೀಜಿಲ್ಲಲ್ಲ, ಎಲ್ಲ ಸಿವಿಲಾಯಿ ಪ್ರಪಂಚ, ಅದು ಪವಿತ್ರ ದೃಷ್ಟಿಯ ಜಗತ್ತು. ಇಲ್ಲಿರೋದೇ ಕ್ರಿಮಿನಲ್ಸ್ ಅಂತ ಇದ್ದಾರೆ ಬಾಬವರು. ದೇಹಾಭಿಮಾನಿಗಳಂದ್ರೆ ಕ್ರಿಮಿನಲ್ಸ್ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಿದ್ದಾರೆ. क्रिमिनल की दुनिया है, तुम्हारी आत्मा को सिविलाई मिलती है जो 21 जन्म काम करती. ನಾನು ನಿಮ್ಮನ್ನ ಪವಿತ್ರ ದೃಷ್ಟಿಯವರನ್ನಾಗಿ ಮಾಡಕ್ ಬಂದಿದ್ದೀನಿ. ಪವಿತ್ರ ದೃಷ್ಟಿಯ ಅರ್ಥ ತುಂಬ ವಿಶಾಲವಾಗಿದೆ. ಬರೀ ಕಾಮವಿಕಾರದ ದೃಷ್ಟಿನೇ ಅಪವಿತ್ರ ದೃಷ್ಟಿ, ಕ್ರಿಮಿನಲ್ ಐ ಅಲ್ಲ, ಅವಗುಣಗಳ ದೃಷ್ಟಿ. ಟಿವಿ ನೋಡ್ತೀರಾ, ಸೀರಿಯಲ್ ನೋಡ್ತೀರಾ, ಗಲೀಜಿಂದೆ ನಿಮ್ಮ ಆಕರ್ಷಣೆ, ಇವೆಲ್ಲದು ಕ್ರಿಮಿನಲ್ ಐಯೇ. ಮನುಷ್ಯರನ್ನ ನೋಡೋ ಆಕರ್ಷಣೆ ಅಲ್ಲ ನಿಮಗೆ. ಅದಕ್ಕೆ ಬಾಬಾ ಹೇಳ್ತಿರೋದು ಬೇಕಾದಷ್ಟು ವಿಶಾಲವಾಗಿದೆ. ದೇಹದಾರಿಗಳ ದೇಹ ಬಾನದ ದೃಷ್ಟಿಗಳೆಲ್ಲ ಕ್ರಿಮಿನಲ್ ಆಯಿ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಬಂದಿರೋದೇ ನಿಮಗೆ ದೃಷ್ಟಿಯನ್ನ ಶುದ್ಧ ಮಾಡಲಿಕ್ಕೆ. ಯಾಕೆ ಸತ್ಯುಗದಲ್ಲಿ ಕ್ರಿಮಿನಲ್ ಐ ನೈ ಇರತ್ತೆ. अब मुख्य बाप समझाते हैं, बाप को याद करो और 84 के चक्र को याद करो, ये भी वंडर है. जो श्री नारायण है वही अंत में आकर भाग्यशाली रथ बनते हैं. ಮಕ್ಕಳೇ, ನೀವು ತಂದೆಯನ್ನು ನೆನಪು ಮಾಡಿ, 84 ಜನ್ಮ ನೆನಪು ಮಾಡಿ. ವಂಡರ್ ಅಲ್ಲ, ಏನದು? ಶ್ರೀ ನಾರಾಯಣನ ಆತ್ಮ ಲಾಸ್ಟ್ ಜನ್ಮದಲ್ಲಿ ಬಂದಾಗ ಅವ್ರ ಶರೀರ ನನ್ನ ಭಾಗ್ಯಶಾಲಿ ರಥವಾಗುತ್ತೆ. ಶ್ರೀಕೃಷ್ಣನ ಶರೀರ
उनमें बाप की प्रवेशता होती है तो भाग्यशाली बनते हैं। ब्रह्मा सो विष्णु, विष्णु सो ब्रह्मा, ये 84 जन्मों की हिस्ट्री ಸದಾ ಬುದ್ಧಿ में रहना चाहिए. ಬಾಬಾ ಹೇಳ್ತಿರೋದು ನನ್ನ ಪ್ರವೇಶತೆ ಆದಮೇಲೇನೆ ಏನು ನಾರಾಯಣನ ಆ ಶರೀರ ಲಾಸ್ಟ್ ಜನ್ಮದ್ದು ಭಾಗ್ಯಶಾಲಿ ರಥವಾಗುತ್ತೆ, ಆತ್ಮನೂ ಭಾಗ್ಯಶಾಲಿ ಆಗ್ತಾರೆ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ, ಇದು 84 ಜನ್ಮಗಳ ಸ್ಟೋರಿ. ಈ ಚಕ್ರದ ನೆನಪು ನೀವು ಮಕ್ಕಳಿಗೆ ಸದಾ ಇರಬೇಕು. ಬ್ರಹ್ಮ ಸೋ ಬ್ರಾಹ್ಮಣರಲ್ವಾ, ಇದು ನಮ್ಮೆಲ್ಲರ ಹಿಸ್ಟ್ರಿ ತಾನೆ. ನಿಮಗೆ ಬುದ್ಧಿಯಲ್ಲಿ ಇರಬೇಕು ನಾವೇನಾಗಿ ಬಂದ್ವಿ, ಏನು ಮಾಡಿದ್ವಿ, ಏನು ಅಂತ ಹೇಳ್ಬಿಟ್ಟು. ಇದು ತುಂಬ ಇಂಪಾರ್ಟೆಂಟ್ ಮಾತು, ಸರಿನಾ? ಅಚ್ಚಾ, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಥ್ಯಾಂಕ್ ಯು, ಶುಕ್ರಿಯಾ ಬಾಬಾ. ಬರ್ಕೊಳ್ತಾನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ತೂಗುಡಿಸ್ತಾ ಇರ್ತಾರೆ, ಪೆನ್ನು ಪುಸ್ತಕದ ಮೇಲೆ ಇರುತ್ತೆ. ಈ ಥರ ಅಂದರೆ ಹಂಗೆ ಮುಚ್ಚಿಟ್ಕೊಂಡು ನಿದ್ದೆ ಮಾಡೋದು. ಏನೇನು ಮನೆಯಲ್ಲಿ ಕೂತ್ಕೊಂಡು ಏನೇನು ನಿದ್ದೆ ಮಾಡ್ತಿರೋ ಅದು ನಂಗೆ ಗೊತ್ತಿಲ್ಲ, ಬಟ್ ಎಲ್ಲ ಥರದ ಕತೆಗಳು ನಡೆಯುತ್ತೆ. ಇದು ಹುಷಾರಾಗಿರಬೇಕು. ತೂಗುಡಿಕೆಯಲ್ಲಿ ಹಿಂಗೆ ಪುಸ್ತಕ ಇಟ್ಕೊಳ್ಳೋದು ನೋಡಬಾರ್ದಲ್ಲ, ಆದರೆ ಅರ್ಥ ಆಗುತ್ತೆ. ಪುಸ್ತಕದ ಮೇಲೆ ಎಷ್ಟೊತ್ತು ಕೈ ಇದೆ, ತಲೆ ಕಣ್ಣು ಹೆಂಗೆ ಮುಚ್ಚುತ್ತಿದೆ ಅಂತ ಎಲ್ಲ ಕಾಣುತ್ತೆ. ಬಾಬಾವ್ರ ಮುಂದೆ ನೀವು ಯಾರ ಮುಂದೆ ಏನೇ ಮಾಡಿದ್ರು ಈಶ್ವರನ ಮುಂದೆ ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ಏನು ಅವನ ರೆಕಾರ್ಡಿಂದ ಆಚೆ ಬರೋಕ್ಕಾಗಲ್ಲ. ಮನುಷ್ಯರು ಕಣ್ಣು ತಪ್ಪಿಸ್ಬೋದು ಅಷ್ಟೆ. धारणेगे बाप की याद से बुद्धि को रिफाइन बनाना है. बुद्धि पढ़ाई से सदा भरपूर रहे. बाप और घर सदा याद रखना है और याद दिलाना है. ತಂದೆಯ ನೆನಪಲ್ಲಿ ಬುದ್ಧಿಯನ್ನು ರಿಫೈನ್ ಮಾಡ್ಕೋಬೇಕಾಗಿದೆ. ಬುದ್ಧಿಯಲ್ಲಿ ಸದಾ ವಿದ್ಯೆ ತುಂಬಿರಲಿ. ತಂದೆ ಮತ್ತೆ ಮನೆಯ ನೆನಪು ಸದಾ ಇರಲಿ. ಮತ್ತೆ ಅನ್ಯರಿಗೂ ನೆನಪು ತರಿಸಿ, ಬಾಬನ ನೆನಪಿದ್ಯಾ ಹೇಳ್ತಾನೆ ಇರಲಿ. इस अंतिम जन्म में क्रिमिनल आई को समाप्त कर सिविल आई बनानी है. ಕ್ರಿಮಿನಲ್ ಆಂಕೋಂಕಿ ಬಡಿ ಸಂಭಾಲ್ ರಖನಿ ಹೈ. ಯಾರಿಗೆ ವೃತ್ತಿ ದೃಷ್ಟಿ ಚಂಚಲ ಆಗುತ್ತಲ್ಲ ಅವರು ಇನ್ನೊಬ್ಬರನ್ನ ನೋಡೋಕ್ಕೆ ಹೋಗಬಾರ್ದು, ಕಣ್ಣು ಕೆಳಗಿರ್ಬೇಕು ಯಾವಾಗಲೂ. ಇಲ್ಲ ಅಂತಂದರೆ ನೀವು ಈ ಕಾಮ ವಿಕಾರದಿಂದ ಆಚೆ ಬರೋಕ್ಕಾಗಲ್ಲ. ಏನಕ್ಕೆ ನೋಡ್ಬೇಕು ಕೆಲಸ ಇಲ್ಲದೆ ಬೇರೆಯವ್ರನ್ನ? ಅದರಿಂದ ಬೇರೆಯವ್ರು ನೋಡಿದ್ರೇ ಅವ್ರ ವೃತ್ತಿ ದೃಷ್ಟಿ ಚಂಚಲ ಆಗುತ್ತೆ, ವಿಕಾರದ ಸಂಕಲ್ಪಗಳು ಬರುತ್ತೆ, ಕೆಲವರು ಇಷ್ಟು ಕೆಟ್ಟದಾಗಿರುತ್ತೆ ಬುದ್ಧಿ. ಸೊ ಅದರಿಂದ ಅಂಥವರು ಹುಷಾರಾಗಿರಬೇಕು. ನಿಮ್ಮ ಸೇಫ್ಟಿಯನ್ನು ನೀವು ನೋಡ್ಕೊಳ್ಬೇಕು. ಅಂತಿಮ ಜನ್ಮ ಕ್ರಿಮಿನಲ್ ಆಗಿ ಸಮಾಪ್ತಿ ಮಾಡಿ ನಿಮ್ಮ ಪವಿತ್ರ ದೃಷ್ಟಿ ಮಾಡ್ಕೊಳ್ಳಿ. ಕ್ರಿಮಿನಲ್ ಕಣ್ಣುಗಳನ್ನು ಸಂಭಾಲನೆ ಮಾಡಿ ಮಕ್ಕಳೇ. ನಿಮ್ಮ ಕಣ್ಣು ಕ್ರಿಮಿನಲ್ ಆಗೋಕ್ಕೆ ನೋಡ್ತೀರ ಯಾಕೆ? ನೋಡೋದ್ರಿಂದ ತಾನೇ ಕತೆ, ನೋಡೋಕ್ಕೆ ಹೋಗ್ಬೇಡ್ರಲ್ಲ. वरदान यादव सेवा के बैलेंस द्वारा चढ़ती कला का अनुभव करने वाले ರಾಜ್ಯಾಧಿಕಾರಿ ಭವ. ನೆನಪು ಮತ್ತೆ ಸೇವೆಯ ಬ್ಯಾಲೆನ್ಸ್ ಮುಖಾಂತರ ಉನ್ನತಿಯ ಅನುಭವ ಮಾಡವರೇ ರಾಜ್ಯಾಧಿಕಾರಿಗಳು. यादव सेवा का बैलेंस है तो हर कदम में चढ़ती कला का अनुभव करते रहेंगे. हर संकल्प में सेवा हो तो व्यर्थ से छूट जाएंगे. सेवा जीवन का एक अंग बन जाए. जैसे शरीर में सब अंग जरूरी है, वैसे ब्राह्मण जीवन का विशेष अंग जो है सेवा है. बहुत सेवा का चांस मिलना, स्थान मिलना, संग मिलना, ये भी भाग्य की निशानी है. ऐसे सेवा का गोल्डन चांस लेने वाले ही राज्य अधिकारी बनते हैं. ತಂದೆಯ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಪ್ರತಿ ಹೆಜ್ಜೆಯಲ್ಲಿ ಉನ್ನತಿಯ ಅನುಭವ ಮಾಡಿಸುತ್ತೆ. ಉನ್ನತಿ ಆಗ್ತಿಲ್ಲ ಅಂದರೆ ಡೆಫಿನೆಟ್ಲಿ ಸೇವೆನೂ ನಾನು ಮಾಡ್ತಿಲ್ಲ, ಯೋಗನೂ ಇಲ್ಲ, ಎರಡೂ ಇಲ್ಲ ಅಂತ. ನೀವು ಸೇವೆ ಕರ್ಮ ಮಾಡ್ತಿರ್ಬೋದು ಹೆಸರಿಗೆ, ಬಟ್ ಅದರ ರಿಸಲ್ಟ್ ಉನ್ನತಿ, ಆತ್ಮನ ಉನ್ನತಿ, ಯೋಗ ಮಾಡೋಕ್ಕಾಗ್ತಿಲ್ಲ ಅಂದರೆ ಡೆಫಿನೆಟ್ಲಿ ಅಂಡರ್ಲೈನ್ ಮಾಡ್ಕೊಳ್ಬೇಕು, ನಾನು ಮಾಡ್ತಿರೋ ಸೇವೆಯಲ್ಲಿ ಬಾಬುವ್ರ ನೆನಪಿಲ್ಲ. ಉದ್ದೇಶನೂ ಬಾಬುವ್ರ ನೆನಪು ಮಾಡ್ಕೊಂಡು ನಾನು ನನ್ನ ಭಾಗ್ಯ ಮಾಡ್ಕೊಳ್ಬೇಕನ್ನೋ ಉದ್ದೇಶ ಇಲ್ಲ. ಅಂಥವರೇ ಹಂಗೆ ಮಾಡೋದೆಲ್ಲ ಕೆಲಸ. ಅಂಥವರೇ ಮಾತೆತ್ತಿದ್ರೆ ಸುಳ್ಳು ಹೇಳೋದೆಲ್ಲ.
हर संकल्प में सेवा हो तो व्यर्थ से छूट जाएंगे. ಪ್ರತಿಯೊಂದು ಸಂಕಲ್ಪದಲ್ಲಿ ಸೇವೆ ಇದ್ದಾಗಲೇನೆ ವ್ಯರ್ಥದಿಂದ ಮುಕ್ತರಾಗ್ಬಿಡ್ತೀರ. ಮನಸಾ ಸೇವೆ ನಿರಂತರ ಮಾಡ್ಬೋದು. ಎಷ್ಟು ಬಾಬಾವ್ರನ್ನ ನೆನಪು ಮಾಡಬೇಕು. ಸೇವೆ ಜೀವನದ ಅಂಗ ಆಗಬೇಕು. ಶರೀರದ ಅಂಗಗಳಿದೆಯಲ್ಲ, ಕೈ ಕಾಲು, ಹಂಗೆ ಸೇವೆನೂ ಒಂದು ಭಾಗ ಮಾಡ್ಕೊಂಡ್ಬಿಡಿ. ಸೇವೆ ಇಲ್ಲದೆ ನೀವು ಬದುಕಂಗಿಲ್ಲ. ಸೇವೆಯ ಚಾನ್ಸ್ ಸಿಗೋದು, ಸ್ಥಾನ ಸಿಗೋದು ಸೇವೆ ಮಾಡೋಕ್ಕೆ, ಸಂಘ ಸಿಗೋದು, ಸೇವೆ, ಬ್ರಾಹ್ಮಣರ ಸಂಘ, ಇದು ಭಾಗ್ಯದ ಚಿಹ್ನೆ. ಬಾಕಿ ಅದನ್ನು ಉಲ್ಟಾ ಮಾಡ್ಕೊಂಡ್ರೆ ಕೆಲವರೆಲ್ಲ ಬೇಕಾದಷ್ಟು ಏರುಪೇರುಗಳು ಮಾಡ್ತಾರೆ. ಬ್ರಾಹ್ಮಣ ಪರಿವಾರದಲ್ಲಿನೂ ಈ ಪರಿವಾರದ ರೆಸ್ಪೆಕ್ಟು, ಪರಿವಾರದ ಒಂದು ಗುಣಗ್ರಾಹಿಕತೆ ಇಲ್ಲ ಅಂದರೆ ಸಂಘನೂ ಏನು ಲಾಭಕ್ಕೆ ಬರಲ್ಲ. ಈ ಸೇವೆಯ ಗೋಲ್ಡನ್ ಚಾನ್ಸ್ ತಗೊಳ್ಳೋರೇನೆ ರಾಜ್ಯಾಧಿಕಾರಿಗಳಾಗೋಕ್ಕೆ ಸಾಧ್ಯ. ಮೊನ್ನೆ ಜಾನಕಿದಾದಿ ಹೇಳ್ತಿದ್ರಲ್ಲ, ಸ್ಥಾನ್ ಸಂಘ ಸೇವಾ ಯೇ ಸಭಿ ಭಾಗ್ಯ ಕಿ ಬಾತ್ ಹೈ, ಲೇಕಿನ್ ಇಸ್ಕೋ ಸೇವೆ ಕೆಲವ್ರಿಗೆಲ್ಲ ಏನಂದರೆ ಪ್ರೆಸ್ಟೀಜ್ ಕಡಿಮೆ ಆಗಿಬಿಡುತ್ತೆ. ಸೇವೆ ಮಾಡಿದ್ರೆ ಅವಮಾನ ಅಂತ ತಿಳ್ಕೊಳ್ತಾರೆ. ಯಜ್ಞ ಸೇವೆಯಲ್ಲಿ ತನ್ನ ಮೂಳೆಗಳನ್ನು ಸವಿಸ್ಬೇಕು. ಕರ್ಮಣ ಸೇವೆಯನ್ನು ಮಾಡಿದಾಗಲೇ ಅಹಂಕಾರ ಮುರಿಯೋದು. ನಮ್ಮ ದಾದಿ ಬಂದಾಗೆಲ್ಲ ನಮಗೆ ಕೊಡ್ತಿದ್ದೇನೆ, ಪಾತ್ರೆ ತೊಳಿರಿ, ಕಸ ಗುಡಿಸ್ರಿ, ಬಾತ್ರೂಮ್ ತೊಳಿರಿ ಅಂತ. ನೋಡೋರು ಮುಖನ ಎಷ್ಟು ಅಭಿಮಾನ ಇದೆ, ಹೋಗುತ್ತಾ ಇಲ್ವಾ ಅಂತ. ಹಂಗೆ ಸೇವೆ ಎಲ್ಲದೂ ಒಂದೇ, ಇದರಲ್ಲೇನು ಕಿರೀಟ ಏನಿಲ್ಲ. ಸೇವೆ ಎಷ್ಟು ನಿರಹಂಕಾರಿ ನಮ್ರನಾಗಿ ಸೇವೆ ಮಾಡ್ತೀವಿ ಅಷ್ಟು ಬಾಬಾವ್ರ ಕಣ್ಣಲ್ಲಿ ಇರ್ತೀವಿ. ಶೋ ಮಾಡೋವ್ರ ಕಣ್ಣಲ್ಲಿ ಇರೋಕ್ಕಾಗಲ್ಲ. ಅಹಂಕಾರದ ಪ್ರದರ್ಶನ, ಇದು ಮಾಡಿದ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅನ್ನೋದು ಸರಿ ಇಲ್ಲ. ಸ್ಲೋಗನ್, ಪರಮಾತ್ಮ ಪ್ಯಾರ್ ಕಿ ಪಾಲನಾ ಕ ಸ್ವರೂಪೆ ಸಹಜ ಯೋಗಿ ಜೀವನ್. ಪರಮಾತ್ಮ ಪ್ರೀತಿಯ ಪಾಲನೆಯ ಸ್ವರೂಪ ಸಹಜ ಯೋಗಿ ಜೀವನ. ಆ್ಯಕ್ಚುಲಿ ಸಹಜ ಯೋಗ ಮಾಡೋಕ್ಕಾಗ್ತಿಲ್ಲ, ಬುದ್ಧಿ ಬಾಬನ ಹತ್ರ ಹೋಗ್ತಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ನಾವು ಬಾಬಾವ್ರ ಮಗು ಆಗಲಿಲ್ಲ ಅಂತ. ಬಾಬಾವ್ರನ್ನ ನನ್ನ ತಂದೆ ಅಂತ ಸ್ವೀಕಾರ ಮಾಡಲಿಲ್ಲ. ಯಾವ ಕಾರಣ? ಆತ್ಮನಿಗೆ ಪರಮಾತ್ಮ ಪಾಲನೆಯ ಫೀಲಿಂಗ್ಸ್ ಬರ್ತಿಲ್ಲ. ಆ ಫೀಲಿಂಗ್ಸ್ ಇದ್ದರೆ ಪರಿವರ್ತನೆ ಖಂಡಿತ ಬರಲೇಬೇಕದು, ಪ್ರೂಫ್ ಅದು. ನಮ್ಮ ಮನ್ಮತ ಪರಿವರ್ತನೆಗಳಿಲ್ಲ, ನಾವು ಮಾಡೋ ಕೆಲಸಗಳು, ಸಂಸ್ಕಾರಗಳು ಪರಿವರ್ತನೆ ಆಗ್ತಿಲ್ಲ ಅಂದರೆ ಬಾಬಾವ್ರನ್ನು ನಾವು ಇನ್ನೂ ಸ್ವೀಕಾರ ಮಾಡಲಿಲ್ಲ. ಸುಮ್ಮನೆ ಮೇಲ್ಮೇಲೆ ಏನೋ ಒಂದು ಜೀವನ ಚಲಾಯಿಸ್ಬೇಕಿಲ್ಲಿ, ಆ ತರಹ ಮಾಡೋದು ಸರಿಯಲ್ಲ ಇದು. ಶಿವಬಾಬಾ ಬಂದಿದ್ದಾರೆ, ಬಟ್ ಶಿವಬಾಬಾ ಅವರನ್ನು ನಂದು ಮಾಡ್ಕೊಂಡು ಅವರ ಮತದ ಮೇಲೆ ಎಷ್ಟು ನಡಿತೀನಿ, ಎಷ್ಟು ಬಾಬಾವ್ರ ಶ್ರೀಮತದ ಮೇಲೆ ನಡೆಯೋಕ್ಕೆ ಪ್ರಾಣ ಕೊಡ್ತೀನಿ, ಅವ್ರ ಸೇವೆ ಮಾಡೋಕ್ಕೆ ಪ್ರಾಣ ಎಷ್ಟು ಕೊಡ್ತಾ ಇದ್ದೀನಿ. ಆತ್ಮನಿಗೇನಂದರೆ ತನ್ನ ಕಂಫರ್ಟಲ್ಲಿ ಇದ್ದು ಕೆಟ್ಟ ಅಭ್ಯಾಸ. ಮಧುರ ಮಕ್ಕಳೇ, ನೀವೊಬ್ಬ ತಂದೆಯ ಮತವನ್ನು ತಗೋತಾ ಇದ್ದೀರ. ನಿಮಗೆ ನನ್ನ ತಂದೆ ಒಂದು ಮತ ಕೊಡ್ತಿದ್ದೀನಿ, ಅದ್ವೈತ ಮತವನ್ನು. ಈ ಒಂದು ಮತದ ಮೇಲೆ ನಡೆದ್ರೇ ನೀವು ಬ್ರಾಹ್ಮಣರಾಗೋದು. ಯಾವುದರಲ್ಲಿ ಮಿಕ್ಸ್, ತನ್ನ ಮನ್ಮತ ಪರಮತ ಮಿಕ್ಸ್ ಆಗಂಗಿಲ್ಲ. ಅಯ್ಯೋ ನನಗಿಷ್ಟ, ನಾನು ಹಿಂಗೆ ನಡಿಬೇಕು, ನನಗದು ಇಷ್ಟ ಆಗಲ್ಲ, ನಂದದು ನೇಚರು. ಇದೆಲ್ಲ ಯಾವ ನೇಚರು? ಈಶ್ವರನ ಮತದ ಮುಂದೆ ಇಂಥದ್ದೆಲ್ಲ ಅಹಂಕಾರ ಪ್ರದರ್ಶನ ಮಾಡ್ತಾರೆ. ಅವ್ರಿಗೆ ಅರ್ಥನೂ ಆಗಲ್ಲ ಇದು ನನ್ನ ಅಹಂಕಾರ ಅಂತ. ಇಂಥವರು ಇದ್ದಾರೆ. ಏನು ಹೇಳ್ತೀರ ಕತೆ? ಶಿವಬಾಬಾವ್ರ ಶ್ರೀಮತ ಅಂದರೆ ಎಷ್ಟು ದೊಡ್ಡದಾಗಿದೆ. ಜಹಾ ಬಿಟಾಯಂಗೆ ಜೈಸೆ ಚಲಾಯಂಗೆ, ಜೋ ಕಹೆಂಗೆ ಜೈಸೆ ಜೋ ಬಾಬಾ ಚಲಾಯ್. ಓಂ ಶಾಂತಿ.